ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತಿನ ಬಿಗ್ ಬಾಸ್ ನಾವು ಹೇಳಬೇಕು ಅಂತ ಅನ್ಕೊಂಡ್ರೆ ತುಂಬಾನೇ ಚೆನ್ನಾಗಿತ್ತು. ಇದು 22ನೇ ದಿನ ಇವತ್ತು ಹೇಳಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿತ್ತು. ರಘು ಎಂಟ್ರಿ ಕೊಟ್ಟಿದ್ದು ಮಾತ್ರ ನನಗಂತೂ ತುಂಬಾ ಇಷ್ಟ ಆಯ್ತು. ಅವರ ಆಕ್ಟಿವಿಟಿ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಮತ್ತೆ ಅವ್ರು ಮಾಡಿದಂಥ ಚಾಲೆಂಜಸ್ ತುಂಬಾನೇ ಇಷ್ಟ ಆಯ್ತು. ನಿಮಗೇನು ಅನಿಸ್ತೈತೆ ಮೇಡಮ್? ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡಕ್ ಹೋದ್ರೆ ತುಂಬಾನೇ ಇಷ್ಟ ಆಯ್ತು, ಮತ್ತೆ ತುಂಬಾನೇ ಕಷ್ಟ ಆಯ್ತು. ಇಷ್ಟವಾದ ವಿಚಾರನ ಫಸ್ಟ್ ನೀವ್ ಹೇಳಿ, ಕಷ್ಟವಾದ ವಿಚಾರನೂ ಕೂಡ ಮಾತಾಡೋಣ. ನಿನ್ನೆ ನನಗೆ ಇಷ್ಟವಾದಂತ ವಿಚಾರಗಳೇನು ಅಂತಂದ್ರೆ, ಗಿಲ್ಲಿ ನಟ ಅವ್ರಿಗೆ ಕಾವ್ಯ ವಿಷಯ ತಗೊಂಡು ಸುದೀಪ್ ಅವರು ರೇಗಿಸಿದಂತೂ ತುಂಬಾ ಸಖತ್ ಇಷ್ಟ ಆಯ್ತು. ಕಷ್ಟವಾದಂತ ವಿಷಯ ಏನು ಅಂತಂದ್ರೆ ನನಗೆ ಯಾವ್ದು ಕಷ್ಟ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಹೇಳ್ಬೇಕು ಅಂತಂದ್ರೆ ಸುದೀಪ್ ಅವರು ಇನ್ನೂ ಕ್ಲಾಸ್ ತಗೋಬಹುದಾಗಿತ್ತು ಅಶ್ವಿನಿ ಅವ್ರಿಗೂ ಮತ್ತೆ ಜಾಹ್ನವಿ ಅವ್ರಿಗೂ. ಯಾಕಂದ್ರೆ ಅವರಲ್ಲಿ ಯಾವುದೇ ರೀತಿ ಪಶ್ಚಾತ್ತಾಪ ಅನ್ನೋದನ್ನ ನಾನಂತೂ ಕಾಣ್ಲಿಲ್ಲ. ಅವ್ರ ಮನ್ಸಲ್ಲಿ ಅದಿನ್ನು ಯಾವ ರೀತಿ ಅವ್ರು ತಗೊಂಡಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಲ್ಲ. ಸುದೀಪ್ ಅವರು ಬಂದು ಅಷ್ಟು ಹೇಳಿದ್ರು ಕೂಡ ಅವ್ರ ಮೈಂಡ್ ಸೆಟ್ ಅಲ್ಲಿ ಇನ್ನೂ ಅದ್ ಏನೇನು ಓಡ್ತಾ ಇದೆಯೋ ಅವ್ರಿಗೆ ಅರ್ಥ ಆಗ್ಬೇಕು. ಆಕ್ಚುಲಿ ಎಲ್ಲಾರ್ಗೂ ಕೂಡ ಹೀಗೆ ಅನಿಸ್ತದೆ, ನನಗೂ ಕೂಡ ಹಾಗೆ ಅನಿಸ್ತು. ಯಾಕಂದ್ರೆ ಮುಖವಾಡ ಹಾಕೊಂಡು ಕೆಲವೊಬ್ರು ಬದುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ರೂ ಒಪಿನಿಯನ್ ಇದೆ. ಈಗ ಅಶ್ವಿನಿ ಗೌಡ ಅವರಾಗಿರ್ಬೋದು, ಜಾಹ್ನವಿ ಅವರಾಗಿರ್ಬೋದು, ಅವ್ರನ್ನ ನೋಡಿದ್ರೆ ಎಲ್ರಿಗೂ ಕೂಡ ಅದೇ ರೀತಿ ಕೂಡ ಅನ್ಸುತ್ತೆ. ಹೌದು, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಜಾಹ್ನವಿ ಅವರು ಅಶ್ವಿನಿ ಸಪೋರ್ಟ್ ಮಾಡ್ತಾ ಇದಾರೆ, ಇಲ್ಲ ಅಶ್ವಿನಿ ಗೌಡ ಅವರು ಜಾಹ್ನವಿಗೆ ಸಪೋರ್ಟ್ ಮಾಡ್ತಾ ಇದಾರ, ಕ್ಲಾರಿಟಿ ಅನ್ನೋದಿಲ್ಲ. ಅವ್ರ ಟೈಮ್ ಬಂದಾಗ ಅವ್ರ ಹಿಂದೆ ಬಾಲ ಬೇಡ್ಕೊಂಡು ಹೋಗ್ತಾರೆ, ಇವ್ರ ಟೈಮ್ ಬಂದಾಗ ಅವ್ರ ಹಿಂದೆ ಬಾಲ ಬೇಡ್ಕೊಂಡು ಹೋಗ್ತಾ ಇದಾರೆ. ಸೊ ನನಗೆ ಅನಿಸ್ತಾ ಇರೋದು ಇದೇನೆ. ಸೊ ಏನು ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೋದ್ ವಾರದ ಪ್ಲಾನ್ ಪ್ರಕಾರ, ಹೋದ್ ವಾರದಲ್ಲಿ ಕೊಟ್ಟಂತ ಟಾಸ್ಕ್ ಪ್ರಕಾರ ಎಂಟರ್ಟೈನ್ಮೆಂಟ್ ಟಾಸ್ಕ್ ಅಲ್ಲಿ ಅಂತ ಬಂದಾಗ ನನಗೆ ನನಗೆ ಅನ್ನೋದಕ್ಕಿಂತ ತುಂಬಾ ಇಷ್ಟ ಆಗಿದ್ದು ಗಿಲ್ಲಿ ನಟ ಅವ್ರು ಮಾಡಿದಂತ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಚಂದ್ರಪ್ರಭು ಅವ್ರನ್ನ ರೋಸ್ಟ್ ಮಾಡಿದ್ದಾಗಿರ್ಬೋದು, ಅದೆಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಹೇಳ್ಬೇಕು ಅಂತಂದ್ರೆ ಅವ್ರ ಟೀಮ್ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗಿರೋದು ಅಂತ ನನಗೆ ಅನಿಸ್ತು. ಬಟ್ ಆದ್ರೆ ಅವ್ರು ಅದನ್ನ ಮಾಡ್ಲಿಲ್ಲ. ಜಾಹ್ನವಿ ಅವ್ರು ಇರುವಂತ ಟೀಮನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಅದೇ ಅವರೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ರು. ನನಗಂತೂ ಅದು ಇಷ್ಟನೇ ಆಗ್ಲಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದು, ಈಗ ಗ್ರ್ಯಾಂಡ್ ಫಿನಾಲೆ ಏನಾಯ್ತು, ಮೊದಲನೇ ಗ್ರ್ಯಾಂಡ್ ಫಿನಾಲೆ, ಅದಕ್ಕೂ ಮುಂಚೆ ಇಲ್ಲಿ ಬಿ ರೋಸ್ಟ್ ಅಂತ ಅಂದ್ಬಿಟ್ಟು ಟಾಸ್ಕ್ ಕೊಟ್ರು. ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದು ಟೀಮ್ ಅಂದ್ರೆ ಗಿಲ್ಲಿ ಅವ್ರ ಟೀಮ್ ಚೆನ್ನಾಗಿ ಮಾಡ್ತು. ಚಂದ್ರಪ್ರಭಾ ಅವ್ರ ಟೀಮ್ ಇಂದ ಚೆನ್ನಾಗಿ ಮಾಡಿದ್ದು ಅಂತಂದ್ರೆ ಜಾಹ್ನವಿ ಅವರು ಮತ್ತೆ ಚಂದ್ರಪ್ರಭಾ ಅವರು ಇಬ್ರೇ. ಆದ್ರೂ ಕೂಡ ಇಲ್ಲಿ ಫೇವರಿಸಮ್ ಮಾಡಿದ್ರು. ಅಂದ್ರೆ ನನಗೆ ಜಾಹ್ನವಿ ಅವ್ರು ಮಾಡಿದ್ ನಿಜ ಇಷ್ಟ ಆಗಿಲ್ಲ. ಅವರು ಇರೋಂತ ಒಂದು ಏಜಿಗಾಗಿರ್ಬೋದು, ಅವ್ರು ನಡ್ಕೊಳ್ತಾ ಇರೋಂಥ ರೀತಿ ಆಗಿರ್ಬೋದು, ಅದು ಒಂದು ಚೂರು ನನಗೆ ಇಷ್ಟ ಆಗಿಲ್ಲ. ಅವ್ರ ಆಂಕರಿಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡಿರ್ಬೋದು, ಬಟ್ ನನಗಂತೂ ಅದು ಇಷ್ಟ ಆಗಿಲ್ಲ. ಅವ್ರು ಮಾತಾಡಿದ ರೀತಿ ಆಗಿರ್ಬೋದು, ಅವ್ರು ನಡ್ಕೊಂಡಂತ ಒಂದು ಕೊಟ್ಟಂತ ಪೋಸ್ಗಳಾಗಿರ್ಬೋದು, ನನಗಂತೂ ನಿಜವಾಗ್ಲೂ ಇಷ್ಟ ಆಗಿರ್ಲಿಲ್ಲ. ಅವ್ರ ಏಜ್ ತಕ್ಕನಂಗೆ ಅವ್ರ ಅದ್ರಲ್ಲಿ ಆ ಮನೆಯಲ್ಲಿ ನಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಮತ್ತೆ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಏನಂತೀರಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವರು ಆಡ್ತಾ ಇರೋ ರೀತಿ ಸರಿ ಇಲ್ಲ. ಅವ್ರು ಆಕ್ಚುಲಿ ಅವ್ರ ಇಂಡಿವಿಜುವಲ್ ಗೇಮ್ನೇ ಆಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಅಶ್ವಿನಿ ಗೌಡ ಬಾಲ ಬಡಿತಾ ಇದಾರೆ. ನನಗನ್ಸಿದ್ ಮತ್ತು ನಿಜ ಅದೇನೆ. ಇವತ್ತು ಕೂಡ ಅವ್ರು ಮಾಡಿದ ಕೆಲಸ ಅದೇನೆ. ಆಕ್ಚುಲಿ ಅಶ್ವಿನಿ ಗೌಡ ಅವರು ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಮಕ್ಕುಗಿದ್ರು. ಬಟ್ ಅದು ಅವ್ರು ಸುಧೀರ್ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ನಮ್ಮನ್ನ ಹೆದರ್ಸಕ್ಕೆ ಒಬ್ಬ ಔಟ್ ಸೈಡ್ ಇಂದ ಒಬ್ಬ ಬಾಡಿ ಬಿಲ್ಡರೇ ಬರ್ಬೇಕಾಯ್ತು ಅಂತ ಸುಧೀರ್ ಮುಂದೆನೆ ಹೇಳಿದ್ರು. ಬಟ್ ಅದು ಸುಧೀರ್ ಅವ್ರ ತಲೆಗೆ ಹೋಗ್ಲಿಲ್ಲ. ಅದೇನ್ ಅವರು ಆಟ ಆಡ್ತಾ ಇದಾರೋ, ಏನ್ ಮಾಡ್ತಾ ಇದಾರೋ ಅದು ಅವ್ರ ತಲೆಗೆ ಅರ್ಥ ಆಗ್ಬೇಕು. ಅಂದ್ರೆ ಇವಾಗ ವೈಲ್ಡ್ ಕಾರ್ಡ್ ಅಲ್ಲಿ ರಘು ಅವ್ರು ಎಂಟ್ರಿ ಕೊಟ್ರು. ರಘು ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣನೇ ಈ ರೀತಿಯಾಗಿ ಆಯ್ತು ಅಂತ ನಿಮಗ ಅನಿಸ್ತಾ? ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರ ಅಶ್ವಿನಿ ಗೌಡ ಅವರು? ಯಾರು ಸಿಕ್ಲಿಲ್ಲ, ಇಲ್ಲಿ ಕೊನೆಗೆ ಸಿಕ್ಕಿದ್ದು ರಘು ಅವರು ಅಂತ ಅಂದ್ಬಿಟ್ಟು ಏನಾದ್ರು ಅನಿಸ್ತಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ರಘು ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರು ಎಲ್ಲೂ ಕೂಡ ಏನು ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾಮೂಲಿಯಾಗಿ ಇವಾಗ ನಾವು ಏನ್ ಮಾತಾಡ್ತಾ ಇದೀವಿ ಅದರಲ್ಲಿ ಎಲ್ಲಿ ಒಂದೊಂದು ಇಂಗ್ಲಿಷ್ ಪದಗಳು ಬಳಕೆ ಆಗುತ್ತೆ ಅದೇ ರೀತಿನೇ ಅವರು ಮಾತಾಡಿದ್ದು. ಬಟ್ ಆದ್ರೆ ಅದನ್ನೇ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಅಶ್ವಿನಿ ಗೌಡ ಅವ್ರು ಜಗಳ ತೆಗೆದ್ರು. ಇಲ್ಲಿ ಜಗಳ ತೆಗೆಯುವಂತ ಅವಶ್ಯಕತೆನೇ ಇರ್ಲಿಲ್ಲ. ಆಕ್ಚುಲಿ ಆಗಿ ಅಲ್ಲಿ ಮಾತಾಡ್ಬೇಕಾಗಿ ಚಂದ್ರಪ್ರಭಾ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಳ್ಬೇಕಾಗಿತ್ತು, ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡಿ, ನನಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ. ಇವ್ರು ಏನಕ್ಕೆ ಮಾತಾಡ್ಬೇಕಾಗಿತ್ತು? ಅದಕ್ಕೆ ಹಿಂದೆ ಬಾಲ ಬಡ್ಕೊಂಡು ಹೋಗಿ ಜಾಹ್ನವಿ ಅವರು ಯಾಕೆ ಬೇಕಿತ್ತು ಅವ್ರಿಗೆ? ಆಕ್ಚುಲಿ ಆಗಿ ಎಲ್ರು ಹೇಳೋದೇನಪ್ಪಾ ಅಂತಂದ್ರೆ, ಈಗ ಅಶ್ವಿನಿ ಗೌಡ ಅವ್ರನ್ನ ಹೇಳೋದು ಅವರು ಕನ್ನಡ ಪರ ಹೋರಾಟಗಾರ್ತಿ, ಎಲ್ರಿಗೂ ಕೂಡ ಸ್ಟ್ಯಾಂಡ್ ತಗೊಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲೂ ಕೂಡ ನೀವು ಜಾಹ್ನವಿ ಅವ್ರನ್ನ ಅಬ್ಸರ್ವ್ ಮಾಡ್ಬೋದು. ಅವರು ಎಲ್ಲದಕ್ಕೂ ಕೂಡ ಅಂದ್ರೆ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಎಲ್ರ ಪರ ಸ್ಟ್ಯಾಂಡ್ ತಗೊಂತಾರೆ, ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನನಗಂತೂ ಅದು ಅನಿಸ್ತಾನೆ ಇಲ್ಲ. ಅವ್ರು ಎಲ್ಲೂ ಕೂಡ ಯಾರ ಪರವಾಗೂ ಸ್ಟ್ಯಾಂಡ್ ತಗೊಳ್ತಿಲ್ಲ. ಜಾಹ್ನವಿ ಅವ್ರು ಹೇಳ್ಬೇಕು ಅಂತಂದ್ರೆ ಅಶ್ವಿನಿ ಗೌಡರ ಮ್ಯಾಟ್ರ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲಿ ಮಾತ್ರ ಸ್ಟ್ಯಾಂಡ್ ತಗೊಳ್ತಾರೆ. ಅದು ಇನ್ನೊಂದೇನು ಅಂದ್ರೆ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಜಾಹ್ನವಿ ಅವ್ರ ಮೇಲೆ. ಜಾಹ್ನವಿ ಅವರು ಎಲ್ಲಿವರೆಗೂ ಮನೇಲಿ ಇರ್ತಾರೋ ಅಲ್ಲಿವರೆಗೂ ಅಶ್ವಿನಿ ಗೌಡ ಅವ್ರಿಗೆ ಒಂದು ಬೆಲೆ ಇರುತ್ತೆ. ಅವ್ರು ಯಾವಾಗ ಆಚೆ ಹೋಗ್ತಾರೆ ಅವಾಗ ಇಬ್ರಿಗೂ ಬೆಲೆ ಇರಲ್ಲ. ಒಂದು ಅಶ್ವಿನಿ ಗೌಡ ಮನೆಯಿಂದ ಆಚೆ ಹೋದ್ರೆ ಜಾಹ್ನವಿಗೆ ಬೆಲೆ ಇರಲ್ಲ, ಜಾಹ್ನವಿ ಅವರ ಆಚೆ ಹೋದ್ರೆ ಅಶ್ವಿನಿ ಗೌಡ ಅವ್ರಿಗೆ ಬೆಲೆ ಇರಲ್ಲ. ಇದು ಆಕ್ಚುಲಿ ಇರುವಂತ ಫ್ಯಾಕ್ಟ್. ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಗಿಲ್ಲಿ ಅವ್ರನ್ನ ಈಚೆ ಹಾಕ್ಬಿಟ್ಟೆ ನಾನು ಮನೆಯಿಂದ ಹೊರಗಡೆ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಶಪಥ ಮಾಡಿದ್ರು ಅಶ್ವಿನಿ ಗೌಡ ಅವರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ಹೇಳ್ಬೇಕು ಅಂತಂದ್ರೆ ಗಿಲ್ಲಿಯವ್ರು ಫಸ್ಟ್ ಹೋಗಲ್ಲ, ಹೇಳ್ಬೇಕು ಅಂದ್ರೆ ಅಶ್ವಿನಿ ಗೌಡ ಅವರೇ ಫಸ್ಟ್ ಹೋಗೋದು. ಅದ್ ಹೇಗೆ ಯಾಕೆ ಹೇಳ್ತೀರಾ? ಯಾಕೆ ಅಂದ್ರೆ ಗಿಲ್ಲಿಯವರು ಅವ್ರ ಆಟನ ಅವ್ರು ಆಡ್ತಾ ಇದಾರೆ, ನೋಡುವಂತ ಜನಗಳು ಅದನ್ನ ಡಿಸೈಡ್ ಮಾಡ್ತಾರೆ ಯಾರು ಯಾರ ಪರವಾಗಿ ಆಡ್ತಾ ಇದಾರೆ, ಯಾರು ಇಂಡಿಪೆಂಡೆಂಟ್ ಆಗಿ ಆಡ್ತಾ ಇದಾರೆ ಅಂತ. ಮೊನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರು ರಕ್ಷಿತಾ ಅವ್ರ ಬಗ್ಗೆ ಸಪೋರ್ಟ್ ಆಗಿ ಮಾತಾಡಿದ್ದಕ್ಕೆ, ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಫುಲ್ ಉರಿದೋಗಿದೆ. ಅವ್ರು ಇವಾಗ ಮಾತಾಡ್ತಾ ಇರೋದೇನು ಅಂದ್ರೆ, ನಾವಿಬ್ರು ಜಗಳ ಆಡಿದ್ದಕ್ಕೆ ಸೆಂಟ್ರಲ್ ಬಂದು ನಿನ್ ಬೇಳೆಕಾಳು ಬೇಯಿಸ್ಕೊಂಡ್ಬಿಟ್ಟೆ. ಅಲ್ಲ ಆಕ್ಚುಲಿ ಇವಾಗ ಇವರು ಸೆಂಟ್ರಲ್ ಹೋಗಿ ಮಾತಾಡ್ತಾರಲ್ಲ, ಅವಾಗ ಅದು ಬೇಳೆ ಬೇಯಿಸ್ಕೊಂಡಂಗಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು. ಯಾರು ಲಾಭ ಮಾಡ್ಕೊಂಡಿಲ್ಲ, ಬಟ್ ಜಾಹ್ನವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಅದನ್ನ ಮಾತಾಡ್ತಾ ಇರೋದು. ಯಾಕೆ ಇವತ್ತು ಇವ್ರದ್ದು ಆ ಮಲ್ಲಮ್ಮ ಅವರು ಮತ್ತೆ ಇವರು ಜಗಳ ಆಡ್ತಿದ್ರು. ಧ್ರುವಂತ್ ಅವರು ಮಲ್ಲಮ್ಮ ಅವರು ಜಗಳ ಆಡ್ಲಿಲ್ಲ. ಧ್ರುವಂತ್ ಅವರು ಮಲ್ಲಮ್ಮ ಅವರು ಗಿಲ್ಲಿ ನಟದ ಹತ್ರ ಜಗಳ ಆಡ್ತಿದ್ರು. ಮ್ಯಾಟ್ರ್ ಇದ್ದಿದ್ದು ಧ್ರುವಂತ್ ಅವ್ರದ್ದು ಮ್ಯಾಟ್ರ್ ಇದ್ದಿದ್ದು. ಬಟ್ ಆದ್ರೆ ಇಲ್ಲಿ ಅಶ್ವಿನಿ ಗೌಡರ್ ಯಾಕೆ ಮೂಗ್ ತುರ್ಸ್ಕೊಂಡ್ ಬರ್ಬೇಕಿತ್ತು? ಇವಾಗ ಅವ್ರ ಲಾಭ ಮಾಡಕ್ಕೆ ತಾನೇ ಬಂದಿದ್ದು. ಅಂದ್ರೆ ಇಲ್ಲಿ ಪರ ವಿರೋಧ ಹೇಳ್ತಲ್ಲ, ಇಲ್ಲಿ ಜಾನ್ವಿಯರ್ ವ್ಯೂ ಆಫ್ ನಾನು ಹೇಳ್ತಿರೋದು. ಜಾನ್ವಿಯರ್ ಥಿಂಕ್ ಮಾಡೋದೇನು ಅಂತಂದ್ರೆ, ಈ ತರ ಕೇಳಿದಾಗ ಅಶ್ವಿನಿ ಗೌಡ ಅವರು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಂತಾರೆ. ಯಾಕಂತಂದ್ರೆ ಅವರು ಹೋರಾಟಗಾರ್ತಿ, ಆ ಒಂದು ಮನೋಭಾವದಿಂದ ಹೋರಾಟಗಾರ್ತಿನ ಆಚೆ ಇಟ್ಕೋಬೇಕು ಹೊರತು ಬಿಗ್ ಬಾಸ್ ಮನೇಲಲ್ಲ. ಇಲ್ಲಿ ಬಿಗ್ ಬಾಸ್ ಮನೇಲಿ ಬಂದ್ಬಿಟ್ಟು ನೀವು ಹೋರಾಟ ಮಾಡಿ ಅಂತ ಯಾರು ಅವ್ರನ್ನ ಕರ್ದಿಲ್ಲ. ಇಲ್ಲಿ ಕರ್ದಿರೋದು ಬಿಗ್ ಬಾಸ್ ಮನೆ ಇರೋದೇನಕ್ಕೆ, ಅವರ ಇಂಡಿವಿಜುವಲ್ ಆಟನ ಆಡೋದಕ್ಕೆ, ಮತ್ತೆ ಅವ್ರ ವ್ಯಕ್ತಿತ್ವಗಳನ್ನ ಅವ್ರು ತೋರಿಸ್ಕೊಳ್ಳೋದಕ್ಕೆ. ವ್ಯಕ್ತಿತ್ವ ಅನ್ಬಿಟ್ಟು ದಿನ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಯಾರು ಬಾವುಟ ಇಟ್ಕೊಂಡು ಕೂತ್ಕೊಳ್ಳಲ್ಲ ಮನೇಲಿ. ಇವಾಗ ಅವ್ರು ಮಾಡ್ತಾರೆ ಅದೇ ಕೆಲಸ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಾವುಟ ಇಟ್ಕೊಂಡು ಕೂತ್ಕೋತೀನಿ, ನಾನು ಹೋರಾಟ ಮಾಡ್ತೀನಿ, ನಾನು ಹೋರಾಟಗಾರ್ತಿ ಅನ್ಬಿಟ್ಟು ಎಲ್ಲದಕ್ಕೂ ಬಾವುಟ ಇಟ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಆದ್ರೆ ಇವಾಗ ಹೊರಗಡೆ ಹೇಗಾಗುತ್ತೆ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರನ್ನ ಇಷ್ಟ ಪಡೋರು ಕೂಡ ಇಲ್ಲಿ ಇದಾರೆ, ಮತ್ತೆ ಹೇಟ್ ಮಾಡೋರು ಕೂಡ ಇಲ್ಲಿ ಇದಾರೆ. ಅಶ್ವಿನಿ ಗೌಡ ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ನಾನ್ ಹೇಳ್ತಾ ಇರೋದೇನು ಅಂದ್ರೆ ಅವ್ರು ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ. ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸೋ ಅಂತ ಅವಶ್ಯಕತೆ ಇಲ್ಲ. ಗಿಲ್ಲಿ ನಟ ಅವ್ರು ಮಾತಾಡಿದ್ರೆ ಮಾತ್ರ ಅಲ್ಲಿ ಅವರು ಮೂಗ್ ತೋರಿಸಿ ಏನೋ ಬೇರೆ ಏನೋ ಒಂದು ಕ್ರಿಯೇಟಿವಿಟಿ ಮಾಡೋರ ತರ ಮಾತಾಡಿದ್ರು. ಬಟ್ ಅದೇ ವಿಷಯ ಅವ್ರು ಮಾಡಿದಾಗ ಅದು ಅದೇ ತರ ಆಗ್ಲಿಲ್ವಾ? ಮೂಗ್ ತೋರಿಸೋ ತೀರ್ತಿ ಆಗ್ಲಿಲ್ವಾ? ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ತಗೊಂಡ್ರು ಅಂತ ಅವ್ರು ಹೆಂಗೆ ಹೇಳಿದ್ರು ಗಿಲ್ಲಿ ನಟನಿಗೆ, ಇವಾಗ ಅವರು ಅದೇ ಕೆಲಸನೇ ತಾನೇ ಮಾಡ್ತಾ ಇರೋದು. ಅಂದ್ರೆ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಇವಾಗ ಗಿಲ್ಲಿ ನಟ ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಳೆ ಸಿಕ್ಕಿದ್ದು ಇಲ್ಲಿ ಇವರು ಬೇಕಂತಂದ್ಬಿಟ್ಟು ಮಾಡ್ಕೊಂಡಿದ್ದು. ಅಂದ್ರೆ ರಕ್ಷಿತಾ ಅವ್ರ ಹತ್ರ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ಒಂದು ನೆಸೆಸಿಟಿನೇ ಇರಲಿಲ್ಲ. ಅವ್ರು ಯಾರ ಹತ್ರನೂ ಕೂಡ ಸಪೋರ್ಟಿಂಗ್ ನಿಂತ್ಕೊಳ್ಳೋದೇ ಇಲ್ಲ. ಏನೋ ಜಗಳ ನಡೀತಿಲ್ಲ, ನನಗೆ ಯಾಕೆ ಅಂತಂದ್ಬಿಟ್ಟು ಈಗ ಅವ್ರು ಹೋಗ್ತಿದ್ರು. ಯಾಕೆ ತಗೋಬೇಕಿತ್ತು ಅವ್ರ ಪರ ಸ್ಟ್ಯಾಂಡು ಅಂತಂದ್ಬಿಟ್ಟು ಕೇಳ್ತಾ ಇದಾರೆ ಅವರು. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವ್ರು ಏನಂತ ಪ್ಲಾನ್ ಮಾಡ್ಕೊಂಡಿದ್ರು ಅದು ನೀವು ಕೂಡ ನೋಡಿದಿರ. ವೀಕೆಂಡ್ ಅಲ್ಲಿ ಸುದೀಪ್ ಅವರು ಅದನ್ನ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸಿದ್ರು. ಅಕಸ್ಮಾತ್ ಈ ಟಾಪಿಕ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವು ಅದನ್ನ ಅಲ್ಲೇ ಬಿಟ್ಬಿಡೋಣ, ಅಕಸ್ಮಾತ್ ಟಾಪಿಕ್ ಬಂತು ಅಂದ್ರೆ ನಾವು ಇದನ್ನ ಕಾಮಿಡಿಯಾಗಿ ಮಾಡಿದ್ವು ಅಂತ ಹೇಳೋಣ. ಇಲ್ಲಿ ಹಂಗಿದ್ರೆ ಯಾರು ತಪ್ಪು? ಗಿಲ್ಲಿ ನಟ ಅವ್ರು ಏನಾದ್ರು ಈ ತರ ಪ್ಲಾನ್ ಹಾಕೊಂಡಿದ್ರಾ? ಇಲ್ವಲ್ಲ. ಗಿಲ್ಲಿ ನಟ ಅವರು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದಾರೆ. ಬಟ್ ಅವರಲ್ಲಿ ಜಾಹ್ನವಿ ಅವರು ಅಶ್ವಿನಿ ಗೌಡ ಅವರು ತಪ್ಪು ಮಾಡಿದ್ರು, ಮತ್ತೆ ರಕ್ಷಿತಾ ಅವ್ರಿಗೆ ಟಾರ್ಚರ್ ಮಾಡಿದ್ರು. ಆ ವಿಷಯಕ್ಕೋಸ್ಕರ ಅವರು ಸ್ಟ್ಯಾಂಡ್ ತಗೊಂಡಿದ್ದು. ಆಕ್ಚುಲ್ ಆಗಿ ಗಿಲ್ಲಿ ನಟ ಅವರು ಗೊತ್ತೇ ಇರ್ಲಿಲ್ಲ ಇದು. ಅವರು ಫಸ್ಟ್ ಏನ್ ಅನ್ಕೊಂಡಿದ್ರು ಅಂದ್ರೆ ರಕ್ಷಿತಾ ಅವರೇ ಈ ತರ ಮಾಡ್ತಾ ಇದ್ರು ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ಯಾವಾಗ ರಾತ್ರಿ ಅವ್ರು ತಗೊಂಬಂದು ಈ ತರ ಜಾಹ್ನವಿ ಅವರು ಗೆಜ್ಜೆ ಈ ತರ ದಿಂಪ್ ಕೆಳಗೆ ಇಟ್ಕೊಂಡು ಅವರೇ ಮಾಡಿದಂತ ಯಾವಾಗ ತಗೊಂಬಂದು ತೋರಿಸಿದ್ರು, ಅವಾಗೆ ಗಿಲ್ಲಿ ನಟ ಅವರು ನಂಬಿದ್ದು. ಅಲ್ಲಿವರೆಗೂ ಅವರು ಕೂಡ ನಂಬಿರ್ಲಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಯಾರ್ದು ಹೇಳ್ಬೇಕು ಅಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಜಾಹ್ನವಿ ಅವ್ರದ್ದು. ಅವರು ಮಾಡಿರೋ ತಪ್ಪನ್ನ ಮುಚ್ಚಾಕೊಡೋದಕ್ಕೆ ಗಿಲ್ಲಿ ನಟ ಅವ್ರ ಮೇಲೆ ತಗ್ತಾ ಇದಾರೆ. ಮತ್ತೆ ಇನ್ನೊಂದು ವಿಚಾರ, ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ರಘು ಎಂಟ್ರಿ ಕೊಟ್ಟಿದ ತಕ್ಷಣ ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ. ಬಕೀಟ್ ಅಲ್ಲಿ ನೀರ್ ಹಾಕ್ಬೇಕು ಅಂತಾರೆ, 4 ಜನ ಚೂಸ್ ಕೂಡ ಮಾಡ್ಕೊಂತಾರೆ. ಆದ್ರೆ ಏಕವಚನನ ಇಲ್ಲಿ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಯೂಸ್ ಮಾಡೋದೇ ಇಲ್ಲಿ ಅಶ್ವಿನಿ ಗೌಡ ಅವರು. ಬಟ್ ಈ ಒಂದು ಮ್ಯಾಟರ್ನ ತುಂಬಾ ಅಷ್ಟು ಉದ್ದ ಎಳ್ಕೊಂಡು ಹೋಗೋ ನೆಸೆಸಿಟಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹೌದು, ಇಲ್ಲಿ ಆಕ್ಚುಲಿ ಅವ್ರು ಎಳ್ಕೊಂಡೋಗೋ ಅವಶ್ಯಕತೆನೇ ಇರ್ಲಿಲ್ಲ. ನಾನು ಹೇಳೋ ಪ್ರಕಾರ ಏನು ಅಂತಂದ್ರೆ, ನನ್ನ ಥಿಂಕಿಂಗ್ ಏನು ಅಂತಂದ್ರೆ, ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ರಘು ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಯಾರ್ಯಾರು ಏನ್ ಮಾಡ್ತಾ ಇದ್ದೀರಾ, ನೀವು ಎಲ್ಲಿದ್ದೀರಾ, ನಿಮ್ ಪೊಸಿಷನ್ ಏನಿದೆ, ಹೊರಗಡೆ ನೀವು ಹೇಗೆ ಪೋರ್ಟ್ರೇಟ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅವರು ಇಂಡೈರೆಕ್ಟ್ ಆಗಿ ನೀವು ಎಚ್ಚರಗೊಳ್ಳಿ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಅಶ್ವಿನಿ ಗೌಡರು ಯಾಕೆ ಮಾತಾಡ್ಬೇಕಾಗಿತ್ತು ಸೆಂಟ್ರಲ್ಲಿ? ಅದೇ ರೀತಿ ಅವ್ರು ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಯಾರು ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಇಲ್ಲಿ ರಘು ಅವ್ರು ಕೂಡ ಅದನ್ನೇ ಕೇಳಿದ್ದು. ಲಾಸ್ಟ್ ವೀಕ್ ಅಲ್ಲಿ ಏನಾಯ್ತು, ಅವರಿಬ್ರು ಜಾಹ್ನವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕುತ್ಕೊಂಡು ರೂಮಲ್ಲಿ ಮಾತಾಡ್ತಿದ್ರು. ಗಿಲ್ಲಿ ಅವರು ಸೆಂಟರ್ ಹೋಗಿದ್ದಕ್ಕೆ ನಮಗ್ ಸ್ಪೇಸ್ ಬೇಕು, ಬಿಟ್ಬಿಡಿ ನಮ್ಮನ್ನ ಅಂತಂದ್ರು. ಅವರು ಮಾತಾಡ್ಬೇಕಾದ್ರು, ರಘು ಅವ್ರು ಮಾತಾಡ್ಬೇಕಾದ್ರು ಅವ್ರಿಗೆ ಸ್ಪೇಸ್ ಕೊಡ್ಬೇಕು ತಾನೆ. ಇವಾಗ ಇಲ್ಲಿಂದ ಹೋಯ್ತು ಸ್ಪೇಸ್? ಇವಾಗ ಲೆಕ್ಕ ಬರ್ಲಿಲ್ವಾ ಅವ್ರಿಗೆ? ಮತ್ತೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ರೂಲ್ ಬುಕ್ ಅಲ್ಲಿ ಏಕವಚನ ಪದಗಳನ್ನ ಯೂಸ್ ಮಾಡಬಾರ್ದು ಕಂಟೆಸ್ಟೆಂಟ್ಗಳು ಅಂತ ಹೇಳಿದ್ರು. ಅವ್ರು ಮಾತಾಡಿರೋದ್ ಪಾಪ ಯಾರ ಕಣ್ಗೂ ಕಂಡಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಮಾತ್ರ ಎಲ್ಲರ ಕಣ್ಗೂ ಕಂಡ್ಬಿಡುತ್ತೆ.
ಮತ್ತೆ ಇನ್ನೊಂದು ಜಾನ್ವಿ ಅವ್ರು ಹೇಳಿದ್ರು ಕೂಡ ಅಬ್ಸರ್ವ್ ಮಾಡಿದ್ರೆ ಇದೆಲ್ಲ ಮುಗ್ದಿ ಆಗಿದ ತಕ್ಷಣನೇ ಬಾಡಿ ಬಿಲ್ಡ್ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿ ಎದುರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜಾನ್ವಿ ಅವರಿಗಂತೂ ತಲೆಯಲ್ಲಿ ಬುದ್ಧಿ ಇದೆಯಲ್ಲೋ ಬೇರೆ ಏನಾದ್ರು ಇದೆಯೋ ನನಗಂತ ಗೊತ್ತಿಲ್ಲ. ಬಾಡಿ ಬಿಲ್ಡ್ ಮಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಯಾರು ಹೆದ್ರು ಬಿಡಲ್ಲ. ಹಂಗೆ ಬ್ಯೂಟಿ ಮಾಡ್ಕೊಂಡ್ಬಿಟ್ಟು ಮಕ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ರು ಇಲ್ಲಿ ಯಾರು ಅವ್ರನ್ನ ನೋಡಿ ಖುಷಿ ಪಡಲ್ಲ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ಬೇಕಾಗಿರೋಂಥ ಆಟನೇ ಬೇರೆ, ಅವ್ರು ಆಡ್ತಿರೋಂಥ ಆಟನೇ ಬೇರೆ. ಅವ್ರ ವ್ಯಕ್ತಿತ್ವ ಏನಿದೆ ಅದನ್ನ ತೋರಿಸ್ಕೊಳ್ಳೋದು ಬಿಟ್ಟು ಅವ್ರದ್ದು ಅಲ್ಲದೇ ಇರೋ ವ್ಯಕ್ತಿತ್ವಗಳು ಅವ್ರನ್ನ ತೋರಿಸ್ಕೊಳ್ತಾ ಇದ್ದಾರೆ. ಮೇ ಬಿ ನನಗನ್ನಿಸ್ತಾ ಇರೋ ಪ್ರಕಾರ ಇವಾಗ ಅವ್ರು ಏನ್ ನಡ್ಕೊಳ್ತಾ ಇದಾರೆ ಅದೇ ಇರ್ಬೇಕೇನೋ ಅವ್ರ ವ್ಯಕ್ತಿತ್ವ ಅನ್ನೋದು ನನಗೊಂದು ಡೌಟ್. ಅಂದ್ರೆ ಈಚೆ ಕಡೆ ಅವ್ರು ಏನಿದ್ರು ಅದು ಸುಳ್ಳು ಅಂತ ನನಗನ್ನಿಸ್ತದೆ. ಮುಖವಾಡ ಹಾಕೊಂಡು ಜೀವನ ಮಾಡ್ತಿದ್ರೇನೋ, ಬಟ್ ಇವಾಗ ಬಿಗ್ ಬಾಸ್ ಮನೇಲಿ ಅವ್ರು ಇವಾಗ ಇರೋದೇ ಅವ್ರ ವ್ಯಕ್ತಿತ್ವ ಏನು ಅಂತ ನನಗನ್ನಿಸ್ತದೆ. ಹೌದು, ನಿಜವಾಗ್ಲೂ ಇದು ಕೆಲವೊಬ್ರು ಕೂಡ ಇಲ್ಲಿ ಅನ್ಸಿದೆ. ಇವನ್ ನನ್ನ ಒಂದು ರಿವ್ಯೂ ಕೊಡ್ಬೇಕಾದ್ರೆ ಕೂಡ ನಾನು ಇದನ್ನ ಇಲ್ಲಿ ಹೇಳಿದೀನಿ. ಆಲ್ಮೋಸ್ಟ್ ರಕ್ಷಿತ್ ಅವ್ರು ಕೂಡ ಇದ್ರ ಬಗ್ಗೆ ಹೇಳಿದ್ರು. ಹೌದು, ಯಾಕೆ ಅಂದ್ರೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ಬಿಟ್ರೆ ಇಲ್ಲಿ ಯಾರು ಇಷ್ಟಪಡೋದಿಲ್ಲ. ವ್ಯಕ್ತಿಗಳ ವ್ಯಕ್ತಿತ್ವನೇ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಸೀಸನ್ ನಂಬರ್ 11 ಅಲ್ಲಿ ನಮ್ಮ ಇವರು ಯಾರು ಹನುಮಂತಪ್ಪ ಅವರು ಏನ್ ಮೇಕಪ್ ಮಾಡ್ಕೊಳ್ತಿದ್ರು, ಏನ್ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ಕೊಳ್ತಿದ್ರು, ಇದ್ದಿದ್ದು ಅವರ ನಿಜ ಜೀವನದ ಶೈಲಿ ಹೇಗಿತ್ತು ಹಾಗೆ ಕೂಡ ಬಿಗ್ ಬಾಸ್ ಮನೇಲಿ ಇದ್ದಿದ್ದು. ಹಾಗಾಗಿ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಕೂಡ ಗೆದ್ಕೊಂಡೋದ್ರು. ಅದು ಆಕ್ಚುಲಿ ವ್ಯಕ್ತಿತ್ವ ಅನ್ನೋದು. ಸೊ ಆ ರೀತಿ ಇದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇವಾಗ ಇವರು ಯಾರು ಗಿಲ್ಲಿ ನಟ ಅವರು ಬನೀನ್ ಹಾಕೊಂಡೆ ಓಡಾಡ್ತಾರೆ. ಅದ್ರಲ್ಲಿ ಏನ್ ಪ್ರಾಬ್ಲಮ್? ಅವ್ರಿಗೆ ಏನ್ ಫೆಸಿಲಿಟೀಸ್ ಇದೆಯೋ, ಅವ್ರಿಗೆ ಏನ್ ಅನುಕೂಲತೆ ಇದೆಯೋ ಅದನ್ನ ಅವ್ರು ಬದುಕ್ತಾ ಇದಾರೆ. ಅದನ್ನ ಬಿಟ್ಬಿಟ್ಟು ನಾನು ಹಂಗ ಹಾಕೊಂಡ್ರೆ ಡ್ರೆಸ್ ಚೆನ್ನಾಗಿರ್ತೀನಿ, ಹಿಂಗ ಹಾಕೊಂಡ್ರೆ ಚೆನ್ನಾಗಿರ್ತೀನಿ, ಇದೆಲ್ಲ ಅಲ್ವೇ ಅಲ್ಲ. ಅವ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರು ಅಶ್ವಿನಿ ಗೌಡ ಅವ್ರಿಗೆ. ನೀವೇನಾದ್ರು ಬನಿಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀರಾ, ಕೊಲಾಬ್ ಏನಾರು ಒಪ್ಕೊಂಡಿದೀರಾ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಲಾಸ್ಟ್ ವೀಕ್ ಅಲ್ಲಿ. ನೀವು ಇಲ್ಲಿ ಸ್ಯಾರಿಗಳೆಲ್ಲ ಹಾಕೊಂಡು ಓಡಾಡ್ತಾ ಇರ್ತಾರೆ, ಹಾಗಂತ ಅವ್ರೇನ್ ಸ್ಯಾರಿ ಕೊಲಾಬ್ರೇಷನ್ ಮಾಡಕ್ ಬಂದಿದ್ದಾರೆ ಅಂತ ನಾವು ಹೇಳಕ್ಕಾಗುತ್ತಾ? ಅದು ನಮ್ ಕ್ಯಾರೆಕ್ಟರ್ ಅಂತಾನೆ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರ ಹತ್ರ ಏನ್ ಬಜೆಟ್ ಇದೆ, ಅವ್ರ ಹತ್ರ ಏನ್ ಪ್ರೊವೈಡಿಟಿ ಇದೆ, ಅವ್ರು ಅದನ್ನ ಹಾಕೊಂಡು ಮಾಡ್ತಾ ಇದಾರೆ. ಹಾಗಂತ ಏನು ದುಡ್ಡು ಕೊಟ್ಟು ಲಕ್ಷ ಸುರಿದು ಬಟ್ಟೆ ತಗೊಂಡ್ ಬಂದು ಹಾಕೊಳ್ಳಿ ಅಂತ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ. ಮನೇಲಿ ನಾರ್ಮಲ್ ಆಗಿ ಹೇಗಿರ್ಬೇಕು, ಅವ್ರ ವ್ಯಕ್ತಿತ್ವ ಹೇಗಿದೆ ಹಾಗಿದ್ದಾರೆ ಅವರು. ಅದ್ರಲ್ಲಿ ಅವ್ರದೇನ್ ತಪ್ಪಿದೆ? ಅಂದ್ರೆ ಓವರ್ ಆಗಿ ತೋರಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಓವರ್ ಆಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಅಂತಲ್ಲ. ಗಿಲ್ಲಿ ನಟ ಅವ್ರದ್ದು ನೀವು ಹಳೆ ವಿಡಿಯೋಗಳು ಯಾವ್ದು ಬೇಕಾದ್ರೂ ನೋಡಿ, ನೀವು ಬನೀನ್ ಮೇಲೆ ಮಾಡಿರೋದಿದೆ, ಆಮೇಲೆ ಲುಂಗಿ ಉಟ್ಕೊಂಡು ಮಾಡಿರೋಂಥದ್ದಿದೆ, ಜಸ್ಟ್ ಬನೀನ್ ಹಾಕೊಂಡು ಕತ್ತುಕೊಂಡು ಟವಲ್ ಹಾಕೊಂಡು ಅದೇ ರೀತಿಲೇ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡಿರೋದಿದೆ. ಅವ್ರ ನಿಜ ಜೀವನನೇ ಹಾಗಿರ್ಬೇಕಾದ್ರೆ ಗಿಲ್ಲಿ ನಟ ಅವ್ರದ್ದು ಏನಿದೆ ಪ್ರಾಬ್ಲಮ್? ಅಂದ್ರೆ ಹೆಣ್ಮಕ್ಳು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಅವರು ಸ್ವಲ್ಪ ಹೆಸರು ಮಾಡಿದ್ದಾರೆ, ತುಂಬಾ ಜನ ಫಾಲೋವರ್ಸು ಕೂಡ ಇಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರು ಆ ರೀತಿ ಹೇಳಿರ್ಬೋದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್. ಅಲ್ಲ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಜಾನ್ವಿ ಅವ್ರ ಬಗ್ಗೆ. ಜಾನ್ವಿ ಅವರಿಗೆ ಹೇಳ್ಬೇಕು ಅಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಬಿಟ್ಟು ಅವ್ರು ಆಡಿರುವಂತ ಟಾಸ್ಕ್ ಯಾವ್ದಿದೆ ಹೇಳಿ. ಇವಾಗ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಕೇಳಿದ್ರು, ಜಾನ್ವಿ ಅವರು ಬ್ಯೂಟಿಲಿ ಮಾತ್ರ ಇದ್ದಾರೆ, ಬುದ್ಧಿಲಿ ಏನು ಇಲ್ಲ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಜಾನೇ ಅದು. ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯೂಟಿಲೂ ಇಲ್ಲ, ಬುದ್ಧಿಲೂ ಇಲ್ಲ. ನನ್ಗೆ ಕೇಳಿದ ಪ್ರಕಾರ ಬ್ಯೂಟಿ ಅನ್ನೋದು ನಾವು ಹೇಗೆ ನಡ್ಕೊಳ್ತೀವಿ ಅದರಲ್ಲಿ ಇರುವಂಥದ್ದು. ಬೇರೆಯವ್ರಿಗೆ ನಾವು ಹೇಗೆ ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಬೇರೆಯವ್ರ ಹತ್ರ ಹೇಗೆ ಮಾತಾಡ್ತೀವಿ. ಬ್ಯೂಟಿ ಅನ್ನೋದು ಮಗದಲ್ಲಿ ಇರೋದಲ್ಲ, ಮನಸ್ಸಲ್ಲಿ ಇರುವಂಥದ್ದು. ನಾವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಬ್ಯೂಟಿ. ಇವರು ಅದನ್ನ ಬಿಟ್ಬಿಟ್ಟು ನಾನು ಮಕ್ಕಪ್ ಮೇಕಪ್ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಲ್ಲ. ನೀವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಬೇರೆಯವ್ರನ್ನ ಹೇಗೆ ಮಾತಾಡ್ತೀರಾ, ಅದು ಇಂಪಾರ್ಟೆಂಟ್. ಅದು ಆಕ್ಚುಲಿ ಬ್ಯೂಟಿ. ಇವಾಗ ಬಿಗ್ ಬಾಸ್ ಮನೆಗೆ ನಿನ್ನೆ ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ರು. ಮೊದಲನೇದಾಗಿ ರಘು ಅವ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಈಗ ರಿಷಾ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕೆಲವೊಬ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇವ್ರದೊಂದು ಆಟಿಟ್ಯೂಡ್ ನೋಡ್ಬಿಟ್ಟು ಮತ್ತೆ ರಗಡ ಕಾಣಿಸ್ಕೊಂತಾರೆ, ಬಟ್ ಇವರು ಮೊದಲನೇ ದಿವಸ ಮಾತ್ರ ಈ ರೀತಿ ಕಾಣಿಸ್ಕೊಂತಾರೆ. ಕಳೆದ ಸೀಸನ್ ಶೋಭಾ ಶೆಟ್ಟಿ ಅವರು ಇದೇ ರೀತಿ ಕಾಣಿಸ್ಕೊಂಡು ಆನಂತರ ಟು ಸ್ಪಾಟ್ ಆಗಿ ಆದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ ಇವ್ರನ್ನ ನೋಡಿದ್ರೆ? ನನಗೆ ಕೇಳೋದಾದ್ರೆ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಮನೇಲಿ ಇರ್ಲಿಲ್ಲ. ಅವ್ರು ಏನ್ ರೀಸನ್ ಕೊಟ್ಬಿಟ್ಟು ಆಟೋಮೆಟಿಕ್ ಆಗಿ ಅವರೇ ಹೋದ್ರು ಅನ್ನೋದು ಅವ್ರಿಗೆ ಗೊತ್ತು. ನಾವ್ ಅದ್ರ ಬಗ್ಗೆ ಮಾತಾಡಕ್ ಆಗೋದಿಲ್ಲ. ಇನ್ನ ಇವಾಗ ಹೇಳ್ಬೇಕಂದ್ರೆ ರಿಷಾ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಕ್ಚುಲ್ ಆಗಿ ಅವ್ರ ಎಂಟ್ರಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇನಿದೆ ನಿಜಾಂಶ ಏನಿದೆ ಅದನ್ನ ಓಪನ್ ಆಗಿ ಮಾತಾಡಿದ್ದಾರೆ. ಯಾರಿಗೂ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಇರೋ ಆಕ್ಚುಲಿ ಆಗಿ ಅಲ್ಲಿ ಇರ್ಬೇಕಾದ್ರೆ ಯಾಕೆ ಎದುರ್ಕೋಬೇಕು? ಪ್ರತಿಯೊಬ್ರು ಕೂಡ ಅವ್ರ ಏಜ್ ಎಷ್ಟೇ ದೊಡ್ಡವರಾಗಿರ್ಲಿ, ಏಜ್ ಎಷ್ಟೇ ಚಿಕ್ಕವರಾಗಿರ್ಲಿ, ಮನೆ ಅಂತಂದ್ಮೇಲೆ ಬಿಗ್ ಬಾಸ್ ಮನೆ ಅಂತಂದ್ಮೇಲೆ ಎಲ್ರು ಸಮಾನರೇ. ಅಲ್ಲಿ ಅವ್ರವ್ರ ಏಜ್ ತಕ್ಕನಂಗೆ ಬೆಲೆ ಕೊಟ್ಕೊಂಡು ನಡ್ಕೊಂಡು ಹೋಗ್ಬೇಕೇ ಹೊರತು ಇಲ್ಲಿ ಯಾರು ಕೂಡ ನೀವು ಅವ್ರ ದೊಡ್ಡವರು ಅವ್ರಿಗೆ ಮರ್ಯಾದೆ ಕೊಡ್ಲೇಬೇಕು, ಇವ್ರು ಚಿಕ್ಕವರು ಇವ್ರು ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ಅಂತ ಎಲ್ಲೂ ಬಿಗ್ ಬಾಸ್ ಹೇಳಿಲ್ಲ. ಬಿಗ್ ಬಾಸ್ ಮನೆ ಅಂದ್ಮೇಲೆ ಎಲ್ಲಾ ಏಜ್ನವರು ಒಂದೇನೆ. ಮತ್ತೇನಕ್ಕೆ ಅವ್ರೆಲ್ಲಾ ಏಜ್ ಅವ್ರನ್ನ ತಗೊಂಬಂದು ಒಂದೇ ಮನೇಲಿ ಹಾಕ್ತಾರೆ? ಫ್ಯಾಮಿಲಿ ಮಾಡ್ಕೊಂಡು ಆಟ ಆಡ್ಕೊಂಡು ಕುತ್ಕೊಳ್ಳಿ ಅಂತನ? ಇಲ್ಲ ಅಲ್ವಾ? ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸೀಸನ್ ನಂಬರ್ 8, 9, 10, 11 ನೀವು ಇಷ್ಟು ಸೀಸನ್ ಅಲ್ಲೂ ನೋಡಿ ಯಾರಾದ್ರೂ ಒಬ್ಬ ಏಜ್ ಆಗಿರೋ ಪರ್ಸನ್ ಇದ್ದೇ ಇರ್ತಾರೆ. ಹೌದು. ಬಟ್ ತುಂಬಾ ಚಿಕ್ಕ ಏಜ್ ಅವರು ಇರ್ತಾರೆ. ಹೌದು.
ಏನಕ್ಕೆ ಅಂದ್ರೆ ಎಲ್ಲಾ ಏಜಿನ ಲೆವೆಲ್ನವರು ಇಲ್ಲಿ ಇದ್ರೇನೆ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದು. ಹಾಗಂತ ಅನ್ಬಿಟ್ಟು ಚಿಕ್ಕ ಏಜ್ ಅವ್ರನ್ನ ಹೋಗ್ಬಿಟ್ಟು ನಾನು ಬೈತೀನಿ, ರೇಗಿಸ್ತೀನಿ, ನನಗೆ ಇಷ್ಟ ಬಂದಂಗೆ ಅವ್ರನ್ನ ನಾನು ಮಾತಾಡ್ತೀನಿ ಅನ್ನೋಗಿದ್ರೆ ಅಲ್ಲಿ ಅವ್ರವ್ರ ವ್ಯಕ್ತಿತ್ವ ಏನಿದೆ ಅನ್ನೋದು ಕ್ಲಿಯರ್ ಆಗಿ ತೋರಿಸುತ್ತೆ ಹೊರತು ಅಲ್ಲಿ ಯಾರು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದಿಲ್ಲ, ಯಾರು ಅವ್ರನ್ನ ಮಾತಾಡ್ಸಕ್ಕೂ ಹೋಗೋದಿಲ್ಲ, ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ಇಲ್ಲಿ ರಿಷಾ ಗೌಡ ಅವ್ರು ಬಂದ್ಬಿಟ್ಟು ಏನ್ ಹೇಳಿದ್ರು ಅಂತಂದ್ರೆ, ಈಗ ಎಲ್ರದ್ದು ಫೋಟೋ ಇಟ್ಟಿದ್ರು, ಈಗ ಅವರು ಬ್ಯಾಟ್ ತರ ತಗೊಂಡು ಒಂದು ಕೋಲ್ ತರ ತಗೊಂಡು ಎಲ್ರು ಫೋಟೋಗಳು ಹೊಡ್ಕೊಂಡ್ ಬರ್ತಾರೆ. ಈಗ ಇಲ್ಲಿ ಧ್ರುವಂತವ್ರು ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಉತ್ತರ ಪೌರುಷ ಒಳ್ಳೆ ಮುಂದೆ ಅಂತ ಹೇಗೆ ಹೇಳ್ತಾರೆ, ಉತ್ತರ ಕುಮಾರ ಅಂತ ಅಂದ್ಬಿಟ್ಟು ಹೆಸರಿರ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಆಕ್ಚುಲಿ ಅವ್ರು ನಡ್ಕೊಳ್ತಾ ಇರೋದೇ ಹಾಗೆ. ಅಶ್ವಿನಿ ಗೌಡ ಅವರು ಇಂಡೈರೆಕ್ಟ್ ಆಗಿ ಮಕ್ಕುಗಿದ್ರು, ನಮ್ಮನ್ನ ಎದುರಾಕೊಳ್ಳೋದಕ್ಕೆ ಔಟ್ ಸೈಡ್ ಇಂದ ಒಬ್ಬ ಬಾಡಿ ಬಿಲ್ಡರ್ ಬರ್ಬೇಕಾಗಿತ್ತು ಅಂತ. ಹಾಗಾದ್ರೆ ಇವರೆಲ್ಲ ಏನು, ಸುಧೀರ್ ಅವ್ರೇನು, ಕಾಕ್ರೋಚ್ ಸುಧೀರ್ ಅವ್ರು ಏನು ಹಂಗಿದ್ರೆ ಅಂದ್ರೆ ಅವ್ರ ಹೌದು ಏನು ರಿಯಾಕ್ಷನ್ ಕೊಡ್ಲಿ, ಯಾಕಂದ್ರೆ ಅವ್ರ ತಲೆಗೆ ಹೋಗ್ಲೇ ಇಲ್ಲ ಅದು. ಅವ್ರ ತಲೆಗೆ ಅದು ಹೋಗಿದ್ರೆ ಅವ್ರು ರಿಯಾಕ್ಷನ್ ಕೊಟ್ಟಿರೋರು. ಅವ್ರ ತಲೆಗೆ ಅದು ಹೋಗ್ಲೇ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ರಿಯಾಕ್ಷನ್ ಕೊಡ್ತಾರೆ? ಸೊ ಅವ್ರು ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಅಂದ್ರೆ ಕಾಕ್ರೋಚ್ ಸುಧೀರ್ ಅವ್ರು ಮಾಡ್ತಿರೋ ತಪ್ಪು. ಹೌದು, ಕಾಕ್ರೋಚ್ ಸುಧೀರ್ ಅವ್ರು ಮಾಡ್ತಿರೋ ತಪ್ಪು. ಇವಾಗ ರಾಶಿಕಾ ಶೆಟ್ಟಿ ಅವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಯಾಕೆ ಅಂದ್ರೆ ರಿಷಾ ಗೌಡ ಅವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಯಾಕೆ ಅಂದ್ರೆ ಅವರು ಟುಸ್ಪೈಟ್ ಹಾಕಿನೇ ಇವಾಗ ಆಗಿರೋದು. ಅವ್ರು ಹೊರಗಡೆ ಇದ್ದಂತ ರೀತಿ, ನಾನು ಕೂಡ ಅವ್ರನ್ನ 2-3 ಇಂಟರ್ವ್ಯೂನಲ್ಲಿ ಮೀಟ್ ಮಾಡಿದೀನಿ. ಅವ್ರು ಮಾತಾಡುವಂತ ರೀತಿಗಳು, ಪ್ರತಿ ಒಂದು ಮಾತುಗಳಲ್ಲೂ ಅವ್ರದ್ದು ಕೌಂಟರ್ ಇರುತ್ತೆ. ನಾನು ಸುಮಾರು ಸತಿ ಅವ್ರನ್ನ ನೋಡಿದೀನಿ. ಕೆಲವು ಮೂವಿ ಇವೆಂಟ್ ಇವ್ರನ್ನ ಕಾಕ್ರೋಚ್ ಅವ್ರನ್ನ ಒಂದ್ 2-3 ಇವೆಂಟ್ ಅಲ್ಲಿ ಕೂಡ ನಾನು ಅವ್ರನ್ನ ಮೀಟ್ ಮಾಡಿದೀನಿ. ಅಂದ್ರೆ ನಾವು ಜಸ್ಟ್ ನಾನು ಓಪನ್ ಆಗಿ ಹೇಳ್ತೀನಿ. ಆಕ್ಚುಲಿ ಅವ್ರ ಜೊತೆ ನಾವು ಮಾತಾಡಿದಾಗ, ಕಾನ್ವರ್ಸೇಷನ್ ಮಾಡಿದಾಗ ಅವ್ರು ಪ್ರತಿಯೊಂದು ನಾವು ಮಾಡೋ ಮಾತುಗಳಿಗೇನೆ ಕೌಂಟರ್ ಕೊಡ್ತಾರೆ. ಬಟ್ ಇವತ್ತು ಬಿಗ್ ಬಾಸ್ ಮನೇಲಿ ಅವ್ರಿಗೆ ಹಿಂಗಿಲ್ವೇ ಇಲ್ಲ. ಅವ್ರು ಸುಧೀರ್ ಅವ್ರು ಕಾಕ್ರೋಚ್ ಸುಧೀರ್ ಅವರು ಆಗಿ ಇಲ್ವೇ ಇಲ್ಲ. ರಿಷಾ ಗೌಡ ಅವ್ರು ಹೇಳಿದ್ದು ತಪ್ಪೇ ಇಲ್ಲ, ಕರೆಕ್ಟ್ ಆಗೇ ಹೇಳಿದ್ದಾರೆ. ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆನೂ ಅವರು ಹೇಳಿದ್ರು. ಅಶ್ವಿನಿ ಗೌಡ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಅಲ್ಲಿ ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು, ಏನ್ ಪ್ರಯೋಜನ ಇದೆ? ಅಲ್ಲ ಇವಾಗ ರಿಷಾ ಗೌಡ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ, ಆನೆ ನಡೆದಿದ್ದೇ ದಾರಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಕೆಲವೊಬ್ರು ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಹೇಳಿಲ್ಲ ಕರೆಕ್ಟ್ ಆಗೇ ಇದೆ ಬಿಡಿ, ಅದೇನ್ ಪ್ರಯೋಜನಕ್ಕಿಲ್ಲ. ಅವ್ರ ಬಗ್ಗೆ ಮಾತಾಡೋದೇ ತಪ್ಪು, ಮಾತಾಡೋದೇ ಟೈಮ್ ವೇಸ್ಟ್. ನಾವು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಮಾತಾಡೋದೇ ಟೈಮ್ ವೇಸ್ಟ್. ಇಲ್ಲಿ ರಿಷಾ ಗೌಡ ಅವರು ಪ್ರತಿಯೊಬ್ರಿಗೆ ಹೇಳಿದ್ದು ಸರಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀರಾ? ಹೌದು, ಖಂಡಿತ. ಇವಾಗ ಇವರು ಸ್ಪಂದನ ಸೋಮಣ್ಣ ಅವರು ಮುಖವಾಡ ಹಾಕೊಂಡ್ ಬದುಕ್ತಿದ್ದಾರೆ, ಅದು ನಾನು ಒಪ್ಪಲ್ಲ. ಯಾಕೆಂದ್ರೆ ಅವ್ರದ್ದು ನಮಗ್ ಪರ್ಸನಲ್ ಅವ್ರು ಹೇಗಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇವಾಗ ನಾನ್ ನೋಡಿದಾಗಿಂದ ಬಿಗ್ ಬಾಸ್ 12 ಅಲ್ಲಿ ಅವ್ರ ಎಂಟ್ರಿ ಆದಾಗಿಂದನೂ ಕೂಡ ನನಗೆಲ್ಲೋ ಅವ್ರು ಫೇಕ್ ಆಗಿ ನಡ್ಕೊಳ್ತಾ ಇದಾರೆ ಅಂತ ನನಗೆ ಅನಿಸ್ತಿಲ್ಲ. ನಾನೆಲ್ಲೂ ಅದನ್ನ ಹೈಲೈಟ್ ಮಾಡಿ ಗಮನಿಸಿಲ್ಲ. ಯಾಕಂದ್ರೆ 24/7 ನಾವು ವಾಚ್ ಮಾಡಿದ್ರು ಕೂಡ ಆ ರೀತಿ ಅವ್ರು ಫೇಕ್ ಆಗಿ ನಡ್ಕೊಂಡಿರೋ ರೀತಿ ನನಗೆಲ್ಲೂ ಕಾಣಿಸಿಲ್ಲ. ಯಾಕಂದ್ರೆ ಫೇಕ್ ಅಂದ್ರೆ ಹೇಗೆ ಅಂದ್ರೆ, ಒಬ್ರ ಹತ್ರ ಒಂದ್ ಮಾತಾಡ್ಕೊಂಡು ಇನ್ನೊಬ್ರ ಹತ್ರ ಬಂದು ನಸ್ಗುಳ್ನಿ ಆಟ ಆಡ್ತಾರಲ್ಲ, ಅಂತವ್ರು ನಾವು ಫೇಕ್ ಅಂತ ಅನ್ಬೋದು. ಇವಾಗ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನಾನು ಫೇಕ್ ಅಂತ ಹೇಳ್ಬೋದು. ಜಾಹ್ನವಿ ಅವ್ರು ಮಾಡ್ತಾ ಇದಾರೆ ಅದು ನಾನು ಫೇಕ್ ಅಂತ ಹೇಳ್ಬೋದು. ಬಟ್ ನನಗೆಲ್ಲೂ ಇವ್ರು ಈ ತರ ಮಾಡೋದು ನನಗೆಲ್ಲೂ ಕಾಣಿಸಿಲ್ಲ. ಸ್ಪಂದನ ಸೋಮಣ್ಣ ಅವ್ರು ಮಾಡೋದ್ ಹತ್ರ ಎಲ್ಲೂ ನನಗೆ ಕಾಣಿಸಿಲ್ಲ. ಅಂದ್ರೆ ಇವರು ಚೆನ್ನಾಗಿ ಕರೆಕ್ಟ್ ಆದ ಪರ್ಫೆಕ್ಟ್ ಆದ ರೀಸನ್ ಕೊಟ್ರು ರಿಷಾ ಗೌಡ ಅವರು. ಯಾರ್ಯಾರು ಬಿಗ್ ಬಾಸ್ ಮಾಡಿ ಯಾವ್ಯಾವ ರೀತಿ ಇದ್ದೇ ಕರೆಕ್ಟ್ ಅಂತ. ಮತ್ತೆ ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಇನ್ನೊಂದು ಹೇಳಿದ್ರು. ಆದ್ರೆ ಇಲ್ಲಿ ರಿಷಾ ಗೌಡ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮಾತಾಡ್ಸಕ್ಕೆ ಧ್ರುವಂತ್ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ನಿಮಗೆ ಹೇಗೆ ಅನಿಸ್ತು ಇದ್ರ ಬಗ್ಗೆ? ಇವ್ರು ಅದಕ್ಕೆ ರಿಯಾಕ್ಟ್ ಆಗುವಂತ ಅವಶ್ಯಕತೆನೇ ಇಲ್ಲ. ಅವ್ರ ಅಲ್ಲಿ ಹೋಗಿರೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕಲ್ಲ, ಮನೆವರೆಗೂ ಇದ್ದು ಟಾಸ್ಕ್ ಗೆದ್ಕೊಂಡು. ಧ್ರುವಂತ್ ಅವ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಧ್ರುವಂತ್ ಅವ್ರು ರಿಯಾಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ವಲ್ಲ. ಅವ್ರು ಹೇಳಿದ್ರಲ್ಲ, ನಾನ್ ಮುಖವಾಡ ಹಾಕೊಂಡು ಬದುಕ್ತಾ ಇಲ್ಲ, ಆದ್ರೆ ಎಲ್ಲಾರು ಏನಕ್ಕೆ ಬಂದವರಲ್ಲ ಈ ರೀತಿ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ರಘು ಅವ್ರು ಕೂಡ ಅದನ್ನೇ ಹೇಳಿದ್ರು. ಅಲ್ಲಿ ಅವ್ರ ಕ್ಯಾರೆಕ್ಟರ್ ಅವ್ರು ತೋರಿಸ್ಕೊಳ್ತಾ ಇಲ್ಲ. ಅವ್ರ ಇವತ್ತು ಸಂಚಿಕೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ನಾನ್ ವೆಜ್ ಬಿಟ್ಟಿದೀನಿ, ಮೊಟ್ಟೆ ತಿಂದಿಲ್ಲ. ಅವ್ರಿಗೆ ಯಾರು ಹೇಳಿರ್ಲಿಲ್ಲ ಮೊಟ್ಟೆ ತಿನ್ಬೇಡಿ, ನಾನ್ ವೆಜ್ ತಿನ್ಬೇಡಿ ಅಂತ. ಅದು ಕರೆಕ್ಟ್. ಅವ್ರೇನಾರು ವೆಜಿಟೇರಿಯನ್ಸ್ ಆಗಿದ್ರೆ ಅದನ್ನ ಬಿಡೋದು ಒಂದು ಒಳ್ಳೇದು. ಇಲ್ಲಿ ಬಂದ್ಬಿಟ್ಟು ನಾನು ನೋಡಿರೋ ಮಟ್ಟಿಗೆ ಇವತ್ತಿನ ಸೀಸನ್ ಅಲ್ಲಿ ಮಾತ್ರನೇ ಅವ್ರು ಊದಿನ ಕಡ್ಡಿ ಬೆಳಗಿದ್ ನಾನು ನೋಡಿದ್ದು. ಇಲ್ಲ 2-3 ದಿವಸ ನಾವು ಬೆಳಗಿರೋದು ನೋಡಿದೀವಿ. ಅಷ್ಟೊಂದು ನಾನು ಅದ ಹೈಲೈಟ್ ಆಗಿರೋದು ನನ್ ಗಮನಿಸಿಲ್ಲ. ಬಿಗ್ ಬಾಸ್ ಗೆಲ್ಲೋದಕ್ಕೆ ಅನ್ಬಿಟ್ಟು ಅದನ್ನ ಊದಿನ ಕಡ್ಡಿ ಬೆಳಗ್ತಾ ಇದೀನಿ ಅನ್ನೋದು ತಪ್ಪು. ಯಾಕೆಂದ್ರೆ ಭಕ್ತಿ ಅನ್ನೋದು ಮನ್ಸಲ್ಲಿ ಇರ್ಬೇಕೆ ಹೊರತು ಪರ್ಟಿಕ್ಯುಲರ್ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಂದು ಸೀಸನ್ ಒಂದು ಶೋನಲ್ಲಿ ನಾನು ತೋರಿಸ್ಕೋಬೇಕು ಅಂತ ಮಾಡೋದು ತುಂಬಾ ದೊಡ್ಡ ತಪ್ಪು. ಅದು ಎಲ್ಲೂ ಕೂಡ ವರ್ಕೌಟ್ ಆಗೋದಿಲ್ಲ. ನಿಮಗೇನಾದ್ರು ಅನ್ಸುತ್ತಾ ಅವ್ರು ಮಲ್ಲಮ್ಮ ಇಂದಾನೆ ಅವರು ತಿರುಗ್ತಾ ಇದಾರೆ ಅಂತ ಅಂದ್ಬಿಟ್ಟು? ಹೌದು, ನಿಜಾನೇ. ಇವತ್ತು ಕೂಡ ಅದನ್ನೇ ತಾನೇ ಮಾಡಿದವರು. ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಇದನ್ನ ಹೇಳ್ತಾರೆ. ಇದಕ್ಕೂ ಮುಂಚೆನೆ ಇಲ್ಲಿ ಪ್ರೆಸ್ ಮೀಟ್ ಅಂತ ಮಾಡ್ತಾರೆ, ಅಂದ್ರೆ ಪತ್ರಿಕಾಗೋಷ್ಠಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಗ್ರ್ಯಾಂಡ್ ಫಿನಾಲೆ ನಡೆಯೋಕ್ಕೂ ಮುಂಚೆನೆ ಇಲ್ಲಿ ಕಾಕ್ರೋಚ್ ಸುದಿ ಅವ್ರು ಹೇಳ್ತಾರೆ. ಆದ್ರೆ ಅವಾಗ ಇಲ್ಲಿ ಜಗಳ ಆಡಲ್ಲ. ಸುದಿ ಅವ್ರ ಹತ್ರ ಇಲ್ಲಿ ಧ್ರುವಂತ್ ಅವ್ರು ಜಗಳ ಆಡಲ್ಲ, ಈ ವಿಚಾರದ ಬಗ್ಗೆ ಮಾತಾಡಲ್ಲ. ಆದ್ರೆ ಗಿಲ್ಲಿ ಅವರು
ಈ ಒಂದು ವಿಚಾರ ಇದೇ ತರ ಹೇಳಿದ್ರು. ಮಲ್ಲಮ್ಮ ಅವ್ರ ಹಿಂದೆ ಇಲ್ಲಿ ಧ್ರುವಂತವ್ರು ಸುತ್ತಾನೆ ಇರ್ತಾರೆ, ಬೇಡ ಅಂದ್ರೂ ಕೂಡ ಮಲ್ಲಮ್ಮ ಅವ್ರು ಬೇಡ ಅಂತಾರಂತೆ, ಆದ್ರೆ ಇಲ್ಲಿ ಧ್ರುವಂತವ್ರು ಅವ್ರ ಹಿಂದೆ ಸುತ್ತಾರಂತೆ. ಇಲ್ಲಿ ಗಿಲ್ಲಿಯವ್ರ ಹತ್ರ ಯಾಕೆ ಜಗಳ ಆಡಿದ್ರು, ಕಾಕ್ರೋಚ್ ಸುದಿಯವ್ರ ಹತ್ರ ಯಾಕೆ ಜಗಳ ಆಡ್ಲಿಲ್ಲ? ಇಬ್ರು ಒಂದೇ ಸ್ಟೇಟ್ಮೆಂಟೇ ಕೊಟ್ಟಿದ್ದು, ಬಟ್ ಕಾಮಿಡಿಯಾಗಿ ಕೊಟ್ಟಿದ್ದನ್ನ ಅವರು ಕಾಮಿಡಿ ರೀತಿಲಿ ತಗೊಳ್ಳಿಲ್ಲ. ಸುದೀವ್ ಅವ್ರು ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳಿದ್ರು. ಬಟ್ ಇಲ್ಲಿ ಈ ಮ್ಯಾಟ್ರ್ ಏನಾಗ್ತಿದೆ ಅಂತಂದ್ರೆ, ಗಿಲ್ಲಿ ನಟ ಅವರಿಗೆ ಒಂದು ಫೋಕಸ್ ಇದೆ, ಅವ್ರನ್ನ ಒಂದು ಅವ್ರ ಕಡೆ ಎಲ್ಲಾರನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಬಟ್ ಅದು ಕಾಕ್ರೋಚ್ ಅವ್ರಿಗೆ ಇಲ್ಲ. ಅವ್ರು ಹೋಗ್ಬಿಟ್ಟು ಕಾಕ್ರೋಚ್ ಜೊತೆ ಜಗಳ ಆಡಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಅದ್ ನಾನು ಅವತ್ ಮಾತಾಡಿದ ವಿಷಯಗಳು ಇವತ್ತು ಯಾಕೆ ಮಾತಾಡ್ತಾ ಇದೀಯ ಅಂತ. ಗಿಲ್ಲಿ ನಟ ಹಂಗಲ್ಲ, ಅದಕ್ಕೆ ಕೌಂಟ್ರ್ ಕೂಡ ಕೊಡ್ತಾರೆ, ಅದನ್ನ ಹಂಗೆ ಸಮಾಧಾನ ಕೂಡ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾತಾಡೋದು ರೇಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಮಲ್ಲಮ್ಮ ಅವ್ರು ಮಾತಾಡಿದ್ದೇನೋ ತಪ್ಪು ಅಂತ. ಮಲ್ಲಮ್ಮ ಅವ್ರು ಮಾತಾಡಿದ ತಪ್ಪೆ, ಯಾಕೆಂದ್ರೆ ಅವ್ರ ತಲೆಗೆ ಅದ್ ಏನ್ ಅರ್ಥ ಆಯ್ತು ಅನ್ನೋದು ನನಗಂತೂ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ದನ್ನ ಅವತ್ತೇ ಮಾತಾಡ್ಬೇಕಾಗಿತ್ತು. ಅವ್ರು ಹೇಳ್ತಿದ್ದಾರೆ ಅದು ದೊಡ್ಡ, ಈಗ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ನಾವು ಅವ್ರ ಎದುರುಗಡೆ ಈ ರೀತಿ ಜಗಳ ಆಡಬಾರ್ದಿತ್ತು, ಅದಕ್ಕೆ ನಾನು ಅವಾಗ ಕೇಳಲಿಲ್ಲ, ಅದಕ್ಕೆ ಇವಾಗ ಕೇಳ್ತಿರೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಇದನ್ನ ಗಿಲ್ಲಿಯವ್ರು ಕೂಡ ಕೇಳಿದ್ರು. ಹೌದು, ಹೇಳ್ತಾ ಇರೋದು ಏನು ಅಂತಂದ್ರೆ, ಅಲ್ಲಿ ಅದೇ ವಿಷಯನೇ ಯಾಕೆ ಇವ್ರ ವಿಷಯದಲ್ಲಿ ಫಸ್ಟ್ ವೀಕೆಂಡ್ ಅಲ್ಲಿ ಸುದೀಪ್ ಅವ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ, ಇವ್ರ ಮಾತ್ರ ಮಲ್ಲಮ್ಮ ಅವ್ರ ಬಗ್ಗೆ ಮಲ್ಲಮ್ಮ ಅವ್ರು ಮಾತಾಡಿದ್ರು. ಯಾಕೆ ಅವಾಗ ಗೊತ್ತಾಗ್ಲಿಲ್ವಾ ಏಜ್ ಡಿಫ್ರೆನ್ಸ್? ಇವಾಗ ಮಾತ್ರ ಬಂದ್ಬಿಡ್ತಲ್ಲ ಏಜ್ ಡಿಫ್ರೆನ್ಸ್ ಅವ್ರಿಗೆ. ಅಂದ್ರೆ ಅವ್ರ ಹಿಂದೆನೆ ಧ್ರುವಂತವ್ರು ಸುತ್ತಿದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳಿದ್ರು. ಅಂದ್ರೆ ಆ ಪಟಾಕಿ ಅಂದ್ರೆ ಏನು ಅಂದ್ರೆ, ಅವ್ರ ಬುಡಕ್ ಬೆಂಕಿ ಬಿದ್ದಾಗೇನೆ ಅವ್ರಿಗೂ ಅದೇ ಹೇಳಲ್ವಾ, ರಾಕೆಟ್ ಬುಡಕ್ ಬೆಂಕಿ ಬಿದ್ದಾಗೆ ಮೇಲ್ ಹೋಗೋದು ಅಂತ, ಇವಾಗೂ ಹಂಗೆ ಆಗಿರೋದು. ಆದ್ರೆ ಅವರು ಇವಾಗ ಮೊದಲನೇ ಒಂದು ಕಿಚನ ಪಂಚಾಯಿತಿ ಆಗಿದ ತಕ್ಷಣನೇ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ. ಬಿಗ್ ಬಾಸ್ ಮನೇಲಿ ತುಂಬಾ ಒಳ್ಳೆ ಸ್ಪರ್ಧಿ ಯಾರು ಅಂತಂದ್ರೆ ಮೊದಲನೇ ಕಿಚನ ಪಂಚಾಯಿತಿ ಎಲ್ಲರೂ ಕೂಡ ಇಲ್ಲಿ ಹೆಸರು ಹೇಳೋದು ಧ್ರುವಂತವ್ರದ್ದು, ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರ ಹೆಸರು ಕೂಡ ಇಲ್ಲಿ ತಗೊಂಡ್ರು. ಆದ್ರೆ ಅದಾಗಿದ ತಕ್ಷಣ ಚೇಂಜ್ ಆಗಿ ಮರ್ದಿಸಾನೆ ಭಾನುವಾರ ಎಪಿಸೋಡ್ ಮುಗಿಯುತ್ತೆ, ಸೋಮವಾರ ಇಲ್ಲಿ ಸ್ಪಂದನ ಸೋಮಣ್ಣ ಅವ್ರ ಮೇಲೆ ಜಗಳ ಆಡ್ತಾರೆ. ಆದ್ರೆ ಮುಖವಾಡ ಹಾಕೊಂಡ್ ಬದುಕ್ತಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಧ್ರುವಂತವ್ರು ಆಡ್ತಾ ಇರೋದು ಅವರಿಗೆ ಅದು ಕರೆಕ್ಟಾಗಿ ಅರ್ಥ ಆಗ್ತಾ ಇದೆಯಲ್ವ ಅನ್ನೋದು ನನಗೆ ಅರ್ಥ ಆಗ್ತಲ್ಲ. ಅವ್ರಿಗೆ ಫ್ಯಾಮಿಲಿ ಇಲ್ಲ ಇದೆ, ಅದು ನನ್ನ ಪ್ರಶ್ನೆ ಅಲ್ಲ. ಅಲ್ಲಿ ಹೋಗಿರೋದು ಅವರು ಅವ್ರ ಆಟನ ಆಡಿ ಗೆದ್ಕೊಂಡು ಬರೋದಕ್ಕೆ. ಒಬ್ರಿಂದ ತಿರುಗ್ತಾ ಇದ್ರೆ ಅಲ್ಲಿ ಯಾರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಫೈನಲ್ ವರ್ಗೂ ಬಿಟ್ಬಿಡೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ಲೇಸಲ್ಲಿ ನಾನೇನಾದ್ರು ಇದ್ದಿದ್ರೆ, ಅಕಸ್ಮಾತ್ ಅವ್ರ ಪೊಸಿಷನಲ್ಲಿ ನಾನು ಇದ್ದಿದ್ರೆ, ಫಸ್ಟ್ ಸೆಕೆಂಡ್ ವೀಕಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫೈನಲಿಸ್ಟ್ಗೆ ಒಂದು ಟಾಸ್ಕ್ ಆಗುತ್ತೆ. ಆ ಟಾಸ್ಕ್ ಅಲ್ಲಿ ಬಂದು ಅಶ್ವಿನಿ ಗೌಡ ಅವ್ರು ಆಡೋದಿಲ್ಲ, ಧನುಷ್ ಗೌಡ ಅವರು ಮತ್ತೆ ಅಭಿಷೇಕ್ ಅವ್ರು ಆಡ್ತಾರೆ. ಬಟ್ ಆದ್ರೆ ಫೈನಲಿಸ್ಟ್ ಕಳ್ಸೋದು ಮಾತ್ರ ಅಶ್ವಿನಿ ಗೌಡ. ಇದ್ಯಾವ ರೀತಿ ಲೆಕ್ಕ? ಹೋಗಂಗಿದ್ರೆ ಒಂದು ಧನುಷ್ ಗೌಡ ಅವ್ರು ಹೋಗ್ಬೇಕಾಗಿತ್ತು, ಇಲ್ಲ ಅಂದ್ರೆ ಇವ್ರು ಹೋಗ್ಬೇಕಾಗಿತ್ತು. ಡಿಸ್ಕಷನ್ ಮಾಡಿ ಅಂತ ಈಗ ಒಂಟಿ ಟೀಮ್ ಬಿಟ್ಟಾಗ ಆಗ ಇವಾಗ ಒಪ್ಸೋದು ಇಲ್ಲಿ ಅದೇ ಹೇಳಲ್ವಾ, ಒಂದೊಂದ್ ಟೈಮ್ ನಮ್ಗೆ ಬುದ್ಧಿ ಬಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಬುದ್ಧಿಶಕ್ತಿ ಯೂಸ್ ಬೇಕಾಗಿಲ್ಲ. ಏನಂಗ್ ಬೇಕಾಗಿತ್ತು? ಅದು ಅವ್ರ ಕೆಪಾಸಿಟಿ. ಅದೇನೇ ಹೇಳ್ತಾ ಇರೋದು. ಅಲ್ಲಿ ಹೋಗಿರೋದು ಅವ್ರ ಆಟ ಆಡೋದಕ್ಕೆ. ನಾನು ಬಿಟ್ಕೊಡಿದ ತಕ್ಷಣ ನಾನೇನ್ ದೊಡ್ಡ ಇಲ್ಲಿ ತ್ಯಾಗಮಯಿ ಅಂತ ಅನಿಸ್ಕೊಂಡ್ಬಿಡಲ್ಲ. ಅವ್ರು ಹೇಳಿದ್ರಲ್ಲ ತ್ಯಾಗಮಯಿ ಅಂತ ಅನಿಸ್ಕೊಳಕ್ ಇಲ್ಲಿ ಯಾರು ಅವ್ರನ್ನ ಕರ್ದಿಲ್ಲ. ಕಿಚ್ಚ ಸುದೀಪ್ ಹೊರಗಡೆ ಹೇಳಿದ್ರಲ್ಲ, ನಾನು ಇಲ್ಲಿ ಎಲ್ಲಾರನ್ನು ಪುಷ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರು ಪುಷ್ ಮಾಡ್ಕೋಬೇಕು. ಅವ್ರು ಬೇರೆಯವ್ರನ್ನ ಪುಷ್ ಮಾಡ್ತಾ ಇದ್ರೆ ಎಲ್ರು ಇವ್ರನ್ನ ಮನೆಯಿಂದ ಆಚೆಗೆ ಪುಷ್ ಮಾಡ್ಬಿಡ್ತಾರೆ. ಅವಾಗ ಅದು ಅವಶ್ಯಕತೆ ಇಲ್ಲ. ಹೇಳ್ಬೇಕು ಅಂತಂದ್ರೆ ಅವ್ರ ಆಟ ಅವ್ರು ಆಡಿದ್ರೆ ಮಾತ್ರನೇ ಅವ್ರು ಗೆಲ್ಲಕ್ ಸಾಧ್ಯ ಹೊರತು, ಅದು ಬಿಟ್ಬಿಟ್ಟು ಬೇರೆಯವ್ರಿಗೆ ನಾನು ಸಪೋರ್ಟ್ ಮಾಡ್ಕೊಂಡು ಇರ್ತೀನಿ, ನಾನು ಇಲ್ಲೇ ಇರ್ತೀನಿ, ಬೇರೆಯವ್ರು ಪುಷ್ ಮಾಡ್ತೀನಿ, ಅವಾಗ ಜನ ಎಲ್ಲರೂ ಅವ್ರನ್ನ ಮನೆಯಿಂದ ಪುಷ್ ಮಾಡ್ತಾರೆ ಅಷ್ಟೇ. ಮತ್ತೆ ಇಲ್ಲಿ ಇವರು ರಿಷಾ ಗೌಡ ಅವರು ಒಂದ್ ಮಾತು ಹೇಳ್ತಾರೆ, ಧ್ರುವಂತವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ, ಅವ್ರಿಗೆ ಮಹಾಮಂಗಳಾರತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಹೇಳಿದ ರೀಸನ್ ಏನಕ್ಕೆ ಅಂತಂದ್ರೆ ಅವ್ರು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ಯಾರಿಗೆ ಆದ್ರೂ ಹಂಗೆ ಅನ್ಸುತ್ತೆ. ಇವಾಗ ನಾನು ಕೂಡ ನಿಮಗೆ ಬಂದ್ಬಿಟ್ಟು 2-3 ಸತಿ ಮಾತಾಡ್ಸಿದಾಗ ನೀವು ನನಗೆ ಆನ್ಸರ್ ಮಾಡಿಲ್ಲ ಅಂದ್ರೆ 3ನೇ ಸತಿ ನಿಲ್ಸ್ಬಿಟ್ಟು ನಾನೇ ಬೈತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಮಾತಾಡ್ಸೋದೇ ಬಿಟ್ಬಿಡ್ತೀನಿ. ಸೊ ಹಂಗೇನೆ ಆಗೋದು. ಅದನ್ನ ಅಂದ್ರೆ ನಿಮ್ಗೆ ಅನ್ಸತ್ತೆ ಮುಖವಾಡ ಹಾಕೊಂಡು ಅವ್ರು ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ಇವಾಗ ಅದಕ್ಕೆ ಅಲ್ವಾ ಅವ್ರು ಹಂಗ ಆಡ್ತಿರೋದು. ಅಂದ್ರೆ ನಾನು ಇವಾಗ ಮಲ್ಲಮ್ಮ ಅವ್ರಿಗೆ ಯಾರು ಏನೇ ಹೇಳಿ, ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ನಿಮ್ಮ ಆಟನ ನೀವು ಇಲ್ಲಿ ಆಡ್ಬೇಕು, ಗನ್ನಿಗೆ ಇವಾಗ ಹೇಗ್ ಬುಲೆಟ್ ಹಾಕಿ ಹೊಡೆದ ತಕ್ಷಣ ಅದು ಹೇಗ್ ಫೈರ್ ಆಗುತ್ತೆ ಆ ರೀತಿ ಆಟ ಆಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ ತರ ಆಡ್ದವ್ರು ಇಲ್ಲಿ ಯಾರು ಕೂಡ ಗೆದ್ದಿಲ್ಲ ಅಂತ ಬುದ್ಧಿ ಮಾತು ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ಅದನ್ನ ಅವರು ತಲೆಗೆ ಹಾಕೊಂಡಿಲ್ಲ ಅಂತ ಅನಿಸುತ್ತೆ. ಸೀರಿಯಸ್ನೆಸ್ ಇಲ್ಲ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅವ್ರು ಆಲ್ಮೋಸ್ಟ್ ಫೈನಲಿಸ್ಟ್ಗೂ ಬರಲ್ಲ. ಅವ್ರು ಫೈನಲಿಸ್ಟ್ಗಲ್ಲ, ಮ್ಯಾಕ್ಸಿಮಮ್ ಇನ್ನೊಂದ್ 2-3 ವಾರ ಇದ್ರೆ ದೊಡ್ಡ ವಿಷಯ. ಇವಾಗ 3ನೇದಾಗಿ ಎಂಟ್ರಿ ಕೊಟ್ಟಿದ್ ಬಂದ್ಬಿಟ್ಟು ಸೂರಜ್ ಸಿಂಗ್ ಅವರು ಎಂಟ್ರಿ ಕೊಟ್ರು. ಸಖತ್ತಾಗಿ ಕಾಣಿಸ್ತವ್ರೆ, ಹುಡುಗಿರೆಲ್ಲ ಸ್ವಲ್ಪ ಜನ ಫಿದಾ ಆಗಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಇವ್ರು ಯಾವ ರೀತಿ ಆಟ ಆಡಬಹುದು ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ಸುತ್ತೆ? ಅವ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡಕ್ಕಾಗಲ್ಲ. ಇನ್ನು ಅವ್ರ ಆಟ ನೋಡ್ಬೇಕು, ಅವ್ರ ಆಟ ನೋಡಿದ್ಮೇಲೆ ಹೇಳಕ್ಕಾಗೋದು. ಬಟ್ ಇವತ್ತು ಅವರು ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕ್ಲಾಸ್ನೆಸ್ ಆಗೇ ಇರುತ್ತಾ ಇಲ್ಲ ಮಾಸ್ ಆಗಿ ಟರ್ನ್ ಆಗುತ್ತಾ ನೋಡ್ಬೇಕು. ಅವ್ರು ಹೇಳ್ಕೊಂಡಿರೋದೇನು ಅಂದ್ರೆ, ನಾನೊಂಥರ ಮಿರರ್ ಇದ್ದಂಗೆ, ನನಗೆ ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ ನಾನು ಹಾಗೆ ರಿಯಾಕ್ಟ್ ಮಾಡ್ತೀನಿ, ನನಗೆ ಉಲ್ಟಾ ಬಿದ್ರು ನಾನು ಅವ್ರಿಗೆ ಉಲ್ಟಾ ಬೀಳ್ತೀನಿ, ಅದು ಯಾವ ಲೆವೆಲ್ ಬೇಕಾದ್ರೂ ಹೋಗುತ್ತೆ ಅಂತ ಅವ್ರು ಹೇಳಿರೋದು. ನೋಡ್ಬೇಕು, ನೋಡೋಣ.
ಅದು ಮುಂದಿನ ದಿನಗಳು ನೋಡಿದ್ರೆ ಗೊತ್ತಾಗೋದು. ಇವಾಗ ಗಿಲ್ಲಿ ಅವರು ಕಾವ್ಯ ಅವರು ಒಟ್ಟಿಗೆ ಇದ್ರು, ಮತ್ತೆ ಇವಾಗ ರಾಖಿ ಕೂಡ ಕಟ್ಟಿಸ್ಬಿಟ್ಟಿದ್ದಾರೆ. ಈಗ ರಿಷಾ ಗೌಡ ಅವ್ರ ಹಿಂದೆ ಗಿಲ್ಲಿ ಅವ್ರು ಬಿದ್ದಿದ್ದಾರೆ. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ರಿಷಾ ಗೌಡ ಅವ್ರ ಹಿಂದೆ ಗಿಲ್ಲಿ ಬಿದ್ದಿರೋದು ಅದು ಸುಮ್ಮನೆ ಜಸ್ಟ್ ಅದು ರೇಗ್ಸೋದಕ್ಕೋಸ್ಕರ ಇರುತ್ತೆ ಕಾವೇಗೌಡ ಅವ್ರಿಗೆ. ಯಾಕೆ ಅಂದ್ರೆ ಕಾವೇಗೌಡ ಅವರು ಆಲ್ಮೋಸ್ಟ್ ಡಿಕೆಡಿಯಿಂದನೂ ಗೊತ್ತು ಗಿಲ್ಲಿ ಅವ್ರು ಹೇಗೆ ಅಂತ. ಸೊ ಗಿಲ್ಲಿ ಅವ್ರ ಬಗ್ಗೆ ಅವ್ರು ತಪ್ಪು ತಿಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಅವ್ರು ಬೇಜಾರಾಗಿದ್ದಾರೆ ಕಾವ್ಯ ಅವರು. ಎದ್ದೋಗ್ತಾರೆ ಅವ್ರಿಗೆ ಡ್ಯಾನ್ಸ್ ಆಡ್ಬೇಕಾದ್ರೆ. ಅದು ಅವ್ರಿಗೂ ಬೇಜಾರಾಗುತ್ತೆ. ಇವಾಗ ಯಾರೇ ಸಡನ್ ಆಗಿ ಒಟ್ಟಿಗೆ 2 ವಾರ ಒಟ್ಟಿಗೆ ಇದ್ಬಿಟ್ಟು ಇಬ್ರು ಜಂಟಿಗಳಾಗಿ ಇದ್ದು ನೆಕ್ಸ್ಟ್ ಸಡನ್ ಆಗಿ ಯಾರೋ ಬಂದ್ರು ಅಂತ ಅನ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡಾಗ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೂ ಬೇಜಾರ್ ಯಾಕೆ ಮಾಡ್ಕೋಬೇಕು? ಇಲ್ಲಿ ಅವ್ರೇನ್ ಹೇಳಿಲ್ವಲ್ಲ ನಾನು ಗಿಲ್ಲಿ ಅವ್ರನ್ನ ಇಷ್ಟ ಪಡ್ತಿದೀನಿ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವ್ರನ್ನ ಇಷ್ಟ ಪಡ್ತಿದೀನಿ ಅಂತ ಅಲ್ಲ, ಇಲ್ಲಿ ಅಂತಂದ್ರೆ ಗಿಲ್ಲಿ ಅವರು ಇಷ್ಟ ಪಡ್ತಾ ಇದಾರೆ. ಬಟ್ ಅದನ್ನ ಅವ್ರು ಓಪನ್ ಆಗಿ ಹೇಳ್ಕೊಂಡಿಲ್ಲ. ಬಟ್ ಆದ್ರೆ ಅದು ಕಾವ್ಯ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಸುದೀಪ್ ಅವರು ನಿನ್ನೆನೆ ಅವ್ರ ವೀಕೆಂಡ್ ಅಲ್ಲೇ ಅವ್ರಿಗೆ ಹೇಳಿದ್ರು ತಂಗಿ ಅನ್ಬಿಡಿ ಅಂತ. ಬಟ್ ಅದನ್ನ ಅವ್ರು ಹೇಳಕ್ ಬಿಡ್ಲಿಲ್ಲ. ಸೊ ಅಲ್ಲೇ ಅರ್ಥ ಆಗತ್ತೆ ಅವ್ರ ಕಾವ್ಯ ಅಂದ್ರೆ ಇಷ್ಟ ಅಂತ. ಹಾಗಂತ ಗಿಲ್ಲಿ ಅವ್ರಿಗೆ ಕಾವ್ಯನ್ ಕಂಡ್ರೆ ಇಷ್ಟ. ಆದ್ರೆ ಇಲ್ಲಿ ಕಾವ್ಯ ಅವರು ನನ್ಗೆ ಗಿಲ್ಲಿ ಇಷ್ಟ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಹೇಳ್ಕೊಂಡು ಇಲ್ಲ. ಬಟ್ ಅವ್ರ ಅಣ್ಣ ಅಂತಾನು ಕರೀಲಿಲ್ವಲ್ಲ. ಇವಾಗ ರಾಕಿನೇ ಕಟ್ಬಿಟ್ರಲ್ಲ. ಅದು ಅವ್ರು ಕಟ್ಟರ ತಮಾಷೆಗೆ. ಬಟ್ ಕಟ್ಬೇಕಾದ್ರೆ ಅಣ್ಣ ನೀವು ಅಂತ ಹೇಳಿಲ್ವಲ್ಲ. ಫ್ರೆಂಡ್ ಆಗಿ ಇಲ್ಲ, ಫ್ರೆಂಡ್ ಆಗಿ ಕೂಡ ಕಟ್ಟಿರ್ಬೋದಲ್ಲ. ಆದ್ರೆ ಇಲ್ಲಿ ಅವರೆಲ್ಲ ಓಪನ್ ಆಗಿ ಹೇಳಲಿಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೌದು, ಅವ್ರು ರಾಕಿನ್ ಕಿತ್ತೆಸ್ಬಿಟ್ಟು ಹೋಗ್ತಾರ ಅವ್ರು. ಒಟ್ಟಲ್ಲಿ ನೆನ್ನೆ ಎಪಿಸೋಡ್ ಚೆನ್ನಾಗಿತ್ತು. ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಸ್ಪರ್ಧಿ ಕಡಕ್ಕು, ರಾಕು ಮತ್ತೆ ಇಲ್ಲಿ ರೊಮ್ಯಾಂಟಿಕ್ ಅಂತ ಅನ್ಸಿದ್ರು? ರಾಕು ಕಡಕ್ಕು ರೊಮ್ಯಾಂಟಿಕ್ ಅಂತ ನಾವ್ ಇಲ್ಲಿ ಹೇಳಕ್ ಬರಲ್ಲ. ಅಲ್ಲಿ ಬಂದಿರೋದು ರಾಕ್ ಆಗಿರಕ್ಕೆ, ರೊಮ್ಯಾಂಟಿಕ್ ಆಗಿರಕ್ಕಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಆಟ ನೋಡ್ತಾ ನಾವು ಯಾಕಂತಂದ್ರೆ ಇಲ್ಲಿ ಕೊಟ್ಟಿದ್ರು, ಪ್ರೊಮೋದಲ್ಲೂ ಕೊಟ್ಟಿದ್ರು, ಮತ್ತೆ ಎಪಿಸೋಡ್ ಅಲ್ಲಿ ತೋರ್ಸ್ಬೇಕಾದ್ರು ಇಲ್ಲಿ ತೋರ್ಸೋರು. ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ದು ಇಲ್ಲಿ ಸೂರಜ್ ಅವರು, ಮತ್ತೆ ಇಲ್ಲಿ ಕಡಕ್ ಆಗಿ ಎಂಟ್ರಿ ಕೊಟ್ಟಿದ್ ಬಂದ್ಬಿಟ್ಟು ರಿಷಾ ಗೌಡ ಅವರು, ಮತ್ತೆ ಇಲ್ಲಿ ರಾಕ್ ಆಗಿ ಎಂಟ್ರಿ ಕೊಟ್ಟಿದ್ ಬಂದ್ಬಿಟ್ಟು ರಘು ಅವರು. ಸಿಂಹ ಗರ್ಜನೆ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ರು ಅಂತ ಅಂದ್ಬಿಟ್ಟು. ರಘು ಅವ್ರದ್ದು ಎಂಟ್ರಿ ಚೆನ್ನಾಗಿತ್ತು. ಎಲ್ಲರಿಗೂ ಬರ್ತಿದ್ದಂಗೆ ಉಪ್ಪಿನಕಾಯಿ ಹಾಕಿದ್ರು ಮಕ್ಕ ತುಂಬಾ, ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಇವರು ಸೆಕೆಂಡ್ ಎಂಟ್ರಿ ಕೊಟ್ಟಿದ್ದು ರಿಷಾ ಅವ್ರದ್ದು ಎಂಟ್ರಿ ಚೆನ್ನಾಗೇ ಇತ್ತು. ಅವ್ರಿಗೆ ಏನೇನ್ ಹೇಳ್ಬೇಕು ಅಂತ ಅನಿಸ್ತು ಅದೆಲ್ಲ ಓಪನ್ ಆಗಿ ಹೇಳಿದ್ರು. ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಲಿಲ್ಲ, ಹಿಂದೆ ಒಂದು ಮುಂದೆ ಒಂದಿಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು. ಆಮೇಲೆ ಇನ್ನ ಲಾಸ್ಟ್ ಎಂಟ್ರಿ ಕೊಟ್ಟಿದ್ದು ಸೂರಜ್ ಅವ್ರದ್ದು ಮ್ಯಾಕ್ಸಿಮಮ್ ಅವ್ರ ಲೆವೆಲ್ಗೆ ಅವ್ರಿಗೆ ಯಾವ ರೀತಿ ತೋರಿಸ್ಕೋಬೇಕಾಗಿದೆ ಆ ರೀತಿ ಅವ್ರನ್ನ ತೋರಿಸಿದ್ದಾರೆ. ಅದರಲ್ಲಿ ಡಿಫ್ರೆನ್ಸ್ ಅಂತ ಏನು ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು. ರಿಷಾ ಗೌಡ ಅವರು ಫ್ಲವರ್ ಅಲ್ಲ ಫೈರ್ ಆಗ್ತಾರೆ ಅಂತ ಅನ್ಸುತ್ತಾ? ಅವ್ರು ಇವಾಗ ಆಲ್ರೆಡಿ ಫೈರ್ ಅಲ್ಲೇ ಇದ್ದಾರೆ, ನೋಡ್ಬೇಕು. ಸೊ ಕೊನೆದಾಗಿ ಫೈರ್ ಇರೋದು ನೆಕ್ಸ್ಟ್ ಫ್ಲವರ್ ಆಗಿ ಟುಸ್ ಪಟಾಕಿ ಆಗತ್ತ ಅನ್ನೋದು ನೋಡ್ಬೇಕಷ್ಟೇ. ಯಾಕಂದ್ರೆ ಕೆಲವೊಬ್ರು ಅಂದ್ರೆ ಹಿಂದಿನ ಸೀಸನ್ ಗಳಲ್ಲಿ ಸ್ವಲ್ಪ ಒಂದು ಮಿಸ್ಟೇಕ್ ಆಯ್ತು ಅಂತಂದ್ರೆ ಎಷ್ಟೋ ಜನ ಇಷ್ಟ ಪಡ್ತಿರ್ತಾರೆ, ಬಟ್ ಒಂದು ತಪ್ಪಿಂದ ತುಂಬಾ ಡೌನ್ ಆಗಿ ಹೋಗ್ಬಿಡ್ತಾರೆ. ಅದು ಆಗಿರೋದು ನಿಜ ಇದೆ. ನೋಡೋಣ ಮುಂದಿನ ದಿನಗಳೇ ನೋಡಿದ್ರೆ ತಾನೇ. ಎಕ್ಸಾಂಪಲ್ ಬಿಗ್ ಬಾಸ್ ಸೀಸನ್ 10 ವಿನಯ್ ಗೌಡ ಅವರು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಎಲ್ರು ಕೂಡ. ಅವ್ರು ಕೇವಲ ಒಂದೇ ಒಂದು ಮಾತು ಇಲ್ಲಿ ತಪ್ಪಾಡಿದಕ್ಕೆ ಆಲ್ಮೋಸ್ಟ್ ಆಲ್ ಅವರು ಬೆಲೆನೆ ಕಳ್ಕೊಂಡ್ರು. ಅದನ್ನ ಅದೇನು ಮಾಡಕ್ ಬರಲ್ಲ. ಯಾಕಂದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ರು ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರನ್ನ. ಹೌದು, ನೆಗೆಟಿವ್ ಆಗಿ ಹೋಗಿದ್ರು. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೆಸರು ಕೂಡ ಸಿಕ್ತು. ಮತ್ತಿಲ್ಲಿ ಸಖತ್ ಪೈಪೋಟಿ ಕೂಡ ಕೊಟ್ರು. ಈಗಂತೂ ಸಿಕ್ಕಾಪಟ್ಟೆ ಹೆಸರಿದೆ. ಹೌದು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಏನೇನ್ ಕಷ್ಟ ಇದೆ, ಏನೇನ್ ಇಷ್ಟ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಪ್ರಕಾರ ಇವಾಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಗೆ ಯಾರ್ಯಾರು ಇಷ್ಟ ಆದ್ರು, ಮತ್ತೆ ಯಾರ್ಯಾರ ವಿಚಾರ ಕಷ್ಟ ಆಗಿದೆ, ಮತ್ತೆ ಯಾರ್ಯಾರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.